ಯೇಸು ನಾಮದಲ್ಲಿ ಸ್ವಾಗತ ಬಯಸ್ತೇನೆ. ಕಳೆದ ವಾರದ ಬೈಬಲ್ ಸ್ಟಡಿ ನಿಮಗೆ ತುಂಬ ಆತ್ಮಿಕ ಪ್ರಯೋಜನ ಆಗಿದೆ ಅಂತ ನಾನು ನಂಬ್ತೇನೆ ಪ್ರಿಯರೇ. ಒಂದು ಸ್ವಲ್ಪ ಮೆಲುಕು ಹಾಕೋದಾದರೆ, ವಿಶೇಷವಾಗಿ ನಾವು ನೋಡುವಾಗ ಸತ್ಯವೇದನ ಧ್ಯಾನ ಮಾಡುವಂಥದ್ದು, ಸತ್ಯವೇದವನ್ನು ಅಧ್ಯಯನ ಮಾಡುವಂಥದ್ದು, ಸತ್ಯವೇದನ ಓದುವಂಥದ್ದು, ಈ ಮೂರು ನಮ್ಮಲ್ಲಿ ಅಭ್ಯಾಸ ಇರಬೇಕು. So reading Bible is different, meditating Bible is different, and studying the Bible is different. ಇವೆಲ್ಲ ನಮ್ಮನ್ನು ಬೆಳೆಸ್ತದೆ. ಹೇಗೆ ನಮ್ಮ ಕಣ್ಣುಗಳು ತೆರೆದಿದ್ರೆ ವಿ ಕೆನಾಟ್ ಸಿ ಎನಿಥಿಂಗ್. ದೇವರು ಮಾತಾಡ್ತಿದ್ರೆ ನಾವು ವಚನ ಕೇಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಹ್ಯಾವ್ ಟು ಸ್ಪೀಕ್. ಸೊ ಅನೇಕ ಸರಿ ನಾನು ಒಂದು ವಚನ ನೆನಪು ಬರ್ತೀನಂದರೆ ನಮ್ಗೆ ಯಾರು ಹೇಳ್ಕೊಡ್ಬೇಕು. ಸಮ್ಮನ್ ಮಸ್ಟ್ ಟೀಚ್. ಇದನ್ನು ನಾನು ಎಲ್ಲಿ ನೋಡಿದೆ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಅಪೊಸ್ತಲಗಳಲ್ಲಿ 8ನೇ ಅಧ್ಯಾಯದಲ್ಲಿ ಅಲ್ಲಿ ಆತನು ಫಿಲಿಪ್ಪನು ಕಾಡಿನಲ್ಲಿ ರಥದಲ್ಲಿ ಹೋಗುತ್ತಿರುವಂಥ ಕಂಚುಕಿಯನ್ನು ಕುರಿತು ಹೇಳ್ತಾನೆ. ಎಲೆ ಇನ್ನು ಓದೋದು ಗೊತ್ತಾಗ್ತಾ ಇದೆಯೋ ಅಂತ ಕೇಳುವಾಗ ಆ ಕಂಚುಕಿ ಹೇಳೋ ಮಾತೇನೆಂದರೆ, ಆತನ ಮಾತು, ನೀವು ದಯಮಾಡಿ ಬೈಬಲ್ ತೆಗೀರಿ, ಅದರಲ್ಲಿ ನೀವು ಅಪೊಸ್ತಲಗಳು 8ನೇ ಅಧ್ಯಾಯದಲ್ಲಿ ನೀವು ಅದನ್ನು ಕಾಣ್ತೀರಾ. 31st. ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟದ ಹೊರತು ನನಗೆ ಹೇಗೆ ತಿಳಿದು. ಸಮ್ಮನ್ ಮಸ್ಟ್ ಟೀಚ್, ಸಮ್ಮನ್ ಮಸ್ಟ್ ಸೇ. ಸೊ ಅನ್ಲೆಸ್ ಡಿವೈನ್ ಇಂಟರ್ವೆನ್ಷನ್ ನಿಮ್ಮ ಸ್ಟಡಿಯಲ್ಲಿ ಆಗಲಿಲ್ಲ ಅಂದರೆ, ದೈವಿಕ ಒಂದು ಮಧ್ಯಸ್ಥಿಕೆ ಪ್ರವೇಶ ನಿಮ್ಮ ಜೀವನದಲ್ಲಿ ಆಗಲಿಲ್ಲ ಅಂದರೆ, ಸತ್ಯವೇದವನ್ನು 100 ಸತಿ ಓದಿದ್ರೂ ನಮಗೆ ಅರ್ಥ ಆಗೋದಿಲ್ಲ. ನಾನು ನಿಮ್ಗೆ ಹೇಳಿದೆ, ಲೂಕನ ಸುವಾರ್ತೆ 22:44-45 ಅವರ ಬುದ್ಧಿಯನ್ನು ತೆರೆದು, ಅವರ ಅಂಡರ್ಸ್ಟ್ಯಾಂಡಿಂಗನ್ನು ತೆರೆದು ದಿವ್ಯವಾದಂಥ ವಾಕ್ಯಗಳಿಂದ ಅವರನ್ನು ತುಂಬಿಸ್ತಾನೆ. ಅಲ್ಲಿವರೆಗೆ ಅವ್ರ ಕಣ್ಣು ಮುಚ್ಚಲ್ಪಟ್ಟದೆ. ನಾನು 2 ಕೊರಿಂಥ 3ನೇ ಅಧ್ಯಾಯದಲ್ಲೂ ಕೂಡ ನಾನು ನಿಮ್ಗೆ ಹೇಳಿದೆ, ಮೋಶೆ ಮೇಲಿದ್ದ ಪರದೆ ಇಸ್ರಾಯೇಲ್ರ ಮೇಲೆ ಇರುವುದರಿಂದ ಅದು ಅವ್ರಿಗೆ ಏನೇ ವೇದಪಾರಾಯಣವಾದರೂ ಆರಾಧನೆಗಳಾದರೂ ಅವ್ರಿಗೆ ಗೊತ್ತಾಗೋದಿಲ್ಲ ದೇವರನ್ನು ವಿಷಯವಾಗಿ. ಅದು ತೆಗೆಯಲ್ಪಟ್ಟಾಗಲೇ ದೇ ಅಂಡರ್ಸ್ಟ್ಯಾಂಡ್ ದ ಮಿಸ್ಟ್ರೀಸ್. ಆದ ಕಾರಣ ದೇವರ ಕಡೆಗೆ ತಿರುಗಿಕೊಂಡಾಗ ಅವರೆಲ್ಲವನ್ನು ಅರ್ಥ ಮಾಡ್ಕೊಳ್ತಾರೆ. ಸೊ ಆದ ಕಾರಣ ಪ್ರಿಯರೇ, ಸತ್ಯವೇದವನ್ನು ನಾವು ಭಕ್ತಿಪೂರ್ವಕವಾಗಿ, ಪ್ರಾರ್ಥನಾಪೂರ್ವಕವಾಗಿ ದೇವರನ್ನು ನನ್ನೊಟ್ಟಿಗೆ ಮಾತನಾಡು ಅಂತ ನಾವು ಓದುವಾಗ ಹೀ ಸ್ಪೀಕ್ಸ್ ಟು ಯು. ನನ್ನ ಬೈಬಲಲ್ಲಿ ನಾನು ಈ ರೀತಿ ಪ್ರಾರ್ಥನೆ ಮಾಡಿ ನಾನು ಓದಿದಾಗ ನನ್ನ ಬೈಬಲಲ್ಲಿ ನನಗೆ ಮಾರ್ಕ್ ಮಾಡದಿರುವಂಥ ಸ್ಥಳ ಇಲ್ಲ. ಈಗ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಬೈಬಲು ಪ್ರಿಯರೇ, ಇದು 4ನೇ ಬೈಬಲ್. 3 ಬೈಬಲ್ ಓದಿ 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 ಹರಿದು ಚಿಂದಿಯಾಗಿ ಹೋಯ್ತದು. ನಾನೀಗ ಮಾರ್ಕ್ ಮಾಡೋದೇ ಬಿಟ್ಟುಬಿಟ್ಟೆ. ಯಾಕಂದರೆ ಎಲ್ಲಿವರೆಗೆ ಮಾರ್ಕ್ ಮಾಡಲಿ? ಯಾವಾಗ ಓದಿದ್ರೂ ಆಳವಾದ ವಿಚಾರಗಳನ್ನು ದೇವರು ತಿಳಿಸ್ತಾನೆ. ಮಾರ್ಕ್ ಮಾಡಿ ಮಾಡಿ ಸಾಕಾಗಿ ಹೋಗ್ತದೆ. ಸೊ ಇಟ್ಸ್ ಸೋ ಪ್ಲೆಜರ್ ಟು ರೀಡ್. ದೇವರ ವಾಕ್ಯನ ಓದುವುದು. ಎಷ್ಟೋ ಸರಿ ನನಗೆ ಒಂದು ವಚನ ಓದುವಾಗ ಅದ್ರ ಮುಂದೆ ಹೋಗಲಿಕ್ಕೆ ಬರೋದಿಲ್ಲ, ಅಲ್ಲಿಗೆ ನಿಂತು ಬಿಡುತ್ತೆ. ಯಾಕಂದರೆ ಅದರಲ್ಲಿ ಆಳವಾದ ಸಂಗತಿಗಳು ಅಡಕವಾಗಿರ್ತದೆ. ನಾನು ಕೆಳಗೆ ಕೈ ಹೋಲಿ ಸ್ಪಿರಿಟ್ ನನಗೆ ಸಹಾಯ ಮಾಡುವಾಗ ನನಗೆ ಆಶ್ಚರ್ಯ ಆಗಿದೆ. ಎಷ್ಟೋ ಸಾರಿ ನಾನು ಕೂತ್ಕೊಂಡು ನಾನು ನಗುದುಂಟು, ಅನೇಕ ಸಾರಿ ಅಳುವುದುಂಟು, ಎಷ್ಟು ದೇವರು ತಿಳಿಸಿದ ಅಂಥೇಳಿ. ಸೊ ಆದ ಕಾರಣ ಸತ್ಯವೇದವನ್ನು ಧ್ಯಾನಿಸುವಾಗ, ಅದನ್ನು ಅಧ್ಯಯನ ಮಾಡುವಾಗ ನಮಗೆ ಸಿಗುವಂಥ ಆಶೀರ್ವಾದ ಅಷ್ಟಿಷ್ಟಲ್ಲ ಪ್ರಿಯರೇ. ವಿ ಗೆಟ್ ಲಾಟ್ ಆಫ್ ನಾಲೆಡ್ಜ್ ಆ್ಯಂಡ್ ವಿಸ್ಡಮ್ ನಮಗೆ ಗೊತ್ತಾಗುತ್ತೆ. ನಾನು ಈ ಸೆಷನ್ 2ರಲ್ಲಿ ಸತ್ಯವೇದ ಅಧ್ಯಯನ ಮಾಡೋದು ಹೇಗೆ ಎಂಬ ವಿಷಯದಲ್ಲಿ ನಾನು ಮಾತಾಡ್ತೇನೆ. ಇದು ಲಾಸ್ಟು. ನೆಕ್ಸ್ಟ್ ಐ ವಿಲ್ ಟೇಕ್ ಎ ಡಿಫ್ರೆಂಟ್ ಸಬ್ಜೆಕ್ಟ್ ಬಗ್ಗೆ ನಾನು ತೊಗೊಂಡು ನಾನು ಮಾತಾಡ್ತೀನಿ ಮುಂದಿನ ವಾರದಿಂದ. ಸೊ ಈಗ 2ನೇ ಪಾರ್ಟಲ್ಲಿ ನಾವು ಕಲಿಯುವಂಥ ವಿಚಾರ ಏನು? ಈಗ ನಾವು ನೋಡಿದ್ವಲ್ಲ, ಅಪೊಸ್ತಲಗಳು 8ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಮಾತು ಹೇಳ್ತಾನೆ ಕಂಚಿಕೆ, ಏನಂದರೆ ನೋಡ್ರಿ 31ರಲ್ಲಿ, ಅವನು ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟ ಹೊರತು ಅದು ನನಗೆ ಹೇಗೆ ತಿಳಿದೀತು. ರೈಟ್ ದಟ್ ವರ್ಡ್ in English. How can I unless someone guides me? How can I? See, how can I? This is human. Unless someone guides me.
or someone explains to me. So this is a mysteries. ನಾನು ಪ್ರಶ್ನೆ ಕೇಳ್ತೀನಿ, ಯಾರಾದರೂ ತಿಳಿಸಿಕೊಟ್ಟರೆ ಹೊರತು ಅಂತ. ಈಗ ಯಾರು ತಿಳಿಸಿಕೊಡೋದು? ಆ ಸ್ಥಳವನ್ನು ಯಾರು ಇವತ್ತು ತುಂಬಿದ್ದಾರೆ? ಬೈಬಲ್ ಸ್ಕಾಲರ, ಬೈಬಲ್ ಟೀಚರ್, ಬಹಳ ಮೇಧಾವಿನೋ? ಬೈಬಲ್ ಟೀಚರ್ಸ್ಗಳು ಬಹಳ ಇಷ್ಟವಾದಂತ ವ್ಯಕ್ತಿಗಳು ಸಿಗೋದಿಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರವರ ನಿವಾಸಗಳಲ್ಲಿ ಇರ್ತಾರೆ, ಅವ್ರು ಯಾರಿಗೂ ಸಿಗೋದಿಲ್ಲ, ಕೆಲವರಿಗಷ್ಟೇ ಸಿಗ್ತಾರೆ. ಸಭೆ ಎಲ್ಲಾ ಕಡೆ ಆವರಿಸಿಕೊಂಡಂತ ಸಭೆ ಇದೆ. ಸಭೆಯಲ್ಲಿ ವಿಶ್ವಾಸಿಗಳಿದ್ದಾರೆ, ಸಭೆಯಲ್ಲಿ ಅನೇಕ ಭಕ್ತರಿದ್ದಾರೆ. ಇವರಿಗೆಲ್ಲ ಯಾರು ಸಿಗ್ತಾರೆ? ಎಷ್ಟೋ ಸಮಯದಲ್ಲಿ ಪಾಸ್ಟರ್ಸ್ಗಳಿಗೆ ಅವ್ರ ವಿಶ್ವಾಸಿಗಳಿಗೆ ಟೈಮ್ ಕೊಡೋಕ್ಕೆ ಅವರಿಗೆ ಸಮಯ ಇರುವುದಿಲ್ಲ. ಬಹಳ ಅಲ್ಲಿ ಹೋಗ್ಬೇಕು, ಪ್ರೇಯರ್ ಮೀಟಿಂಗ್ ಇದೆ, ಇಲ್ಲಿ ಫಾಸ್ಟಿಂಗ್ ಪ್ರೇಯರ್ ಇದೆ, ಅಲ್ಲಿ ಅದು ಅವರ ಒಂದು ಕಮಿಟ್ಮೆಂಟ್. ಬಟ್ ವಿಶ್ವಾಸಿ ಬೆಳಿಲಿಕ್ಕೆ ಏನ್ ಮಾಡ್ಬೇಕಾಗಾದ್ರೆ? ಈ ಸ್ಥಳದಲ್ಲಿ ನಾನು ಒಂದು ಕಾಲದಲ್ಲಿ ನಾನು ಬಹಳಷ್ಟು ಹತ್ತಿದ್ದೇನೆ. ನನಗೆ ಇನ್ನೂ ಜ್ಞಾಪಕ ಇದೆ, 83-84 ಇಸ್ವಿಯಲ್ಲಿ ನಾನು ಸ್ವಾಮಿಗೆ ಒಪ್ಪಿಸ್ಕೊಟ್ಟು 1 ವರ್ಷ 2 ವರ್ಷ ಆದಾಗ ಮೈದಾನದಲ್ಲಿ ಕೂತ್ಕೊಂಡು ನಾನು ಅಳ್ತಾ ಇದ್ದೀನಿ. ನನ್ನ ನೆನಪಿಲ್ಲಿದೆ, ದೇವರು ಯಾರನ್ನಾರು ಕಳಿಸು, ನನಗೆ ತಿಳಿಸು, ನನಗೆ ಹಸಿವಿದೆ ವಾಕ್ಯದಂತ ಅಳ್ತಾ ಇದ್ದೆ ನಾನು. ಬೈಬಲ್ ಹೇಳ್ತದೆ, ಮತ್ತಾಯನ ಸುವಾರ್ತೆ 5-6 ವಚನ, ನೀತಿಗೆ ಹಸಿದು ಬಾಯಾರದವರು ಧನ್ಯರು, ಅವರಿಗೆ ತೃಪ್ತಿ ಆಗುವುದು. ಗಾಡ್ ವಿಲ್ ಫುಲ್ಫಿಲ್ ದೇರ್ ಡಿಸೈರ್ಸ್. ಖಂಡಿತವಾಗಿ ಅವರು ತೃಪ್ತಿ ಹೊಂದ್ತಾರೆ, ಬಾಯಾರಿಕೆ ಇರ್ಬೇಕಷ್ಟೇ. ಸೊ ಏನ್ ಮಾಡಿದ್ರು? ನನಗೆ ಯಾರು ಸಿಕ್ಲಿಲ್ಲ ಪ್ರಿಯರೇ. ಆಗ ಒಬ್ಬ ವ್ಯಕ್ತಿ ನನಗೆ ಸಿಕ್ಕ. ಐ ಮೇಟ್ ಎ ಪರ್ಸನ್, ಒಬ್ಬ ವ್ಯಕ್ತಿ ನನ್ನ ಸಂಧಿಸಿದ್ರು. ಅದು ಯಾರು ಅಲ್ಲ, ದಟ್ ಇಸ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರು ನನ್ನನ್ನು ಸಂಧಿಸಿದನ. ಆತನು ಯಾವಾಗ ನನ್ನನ್ನು ಸಂಧಿಸಿದನೋ, ಆತನು ಯಾವಾಗ ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದನೋ, ನನ್ನ ಆತ್ಮೀಯ ಜೀವನದ ಗತಿಯೇ ಚೇಂಜ್ ಆಗುತ್ತೆ. ಮೈ ಲೈಫ್ ಟೋಟಲಿ ಚೇಂಜ್ಡ್. ನನ್ನ ಬೈಬಲ್ ಸ್ಟಡಿ ಲೈಫಲ್ಲಿ, ನನ್ನ ಪ್ರೇಯರ್ ಲೈಫಲ್ಲಿ, ನನ್ನ ವಾಕ್, ನನ್ನ ಕ್ರಿಸ್ತನೊಂದಿಗೆ ನಡೆದಾಡೋ ವಿಚಾರಗಳಲ್ಲಿ ನನ್ನ ಲೈಫೇ ಚೇಂಜ್ ಆಯ್ತು. ಆತನ ಸಂಧಿಸೋ ತನಕ ಬಹಳ ಕಷ್ಟಪಟ್ಟಿದ್ದೇನೆ ನಾನು. ಆತನ ಲೈಫಲ್ಲಿ ಬರೋ ತನಕ ನಾನು ಬಹಳ ಒದ್ದಾಡಿದ್ದೇನೆ. ಇನ್ನೊಂದು ಹೇಳ್ಬೇಕಂದ್ರೆ, ಆತನ ಇರುವಿಕೆ ನಾನು ಅರ್ಥ ಮಾಡ್ಕೊಳ್ಳೋ ತನಕ, ಈತನೇ ನಿಜವಾದ ಬೋಧಕನಂತ ಅರ್ಥ ಮಾಡ್ಕೊಳ್ಳೋ ತನಕ ನಾನು ತುಂಬಾ ಸಫರ್ ಆದೆ. ಬಟ್ ವೆನ್ ಹಿ ಬಿಕೇಮ್ ಮೈ ಟೀಚರ್ ಅಂಡ್ ಮೈ ಗೈಡರ್ and my counselor, my life has changed. ನನಗೊಬ್ಬ ಸೇವಕರು ನೆನಪಿದೆ, ಅವ್ರು ಹೇಳ್ತಾ ಇದ್ರು, ಅವರ ಪ್ರಾರಂಭ ದಿನಗಳಲ್ಲಿ ಪರಿಶುದ್ಧಾತ್ಮನ ಹೇಗೆ ಅವ್ರಿಗೆ ಬೋಧಿಸ್ತಿದ್ದ ಅಂದ್ರೆ, ಅವರ ಪಕ್ಕದಲ್ಲಿ ಚೇರಲ್ಲಿ ಯಾರು ಕೂತ್ಕೊಂಡಂಗಿರೋದಂತ, ಅಲ್ಲಿಂದ ಅವರಿಗೆ ಒಂದು ವಾಯ್ಸ್ ಕೇಳೋದಂತೆ, ನೀನು ಬೈಬಲ್ ಇದು ತೆಗಿ, KJV ಬೈಬಲ್, ಈ ಏಷಾಯನ ಗ್ರಂಥ ತೆಗಿ, ಯೋವೇಲನ ಗ್ರಂಥ ತೆಗಿ, ಇಷ್ಟು ಅಧ್ಯಾಯ ತೆಗಿ ಅಂತ. ಐ ವಂಡರ್ ಹೂ ಇಸ್ ದಟ್ ಪರ್ಸನ್? ಇಸ್ ನನ್ ಅದರ್ ದೆನ್ ದ ಹೋಲಿ ಸ್ಪಿರಿಟ್. ನಿಮ್ಮ ಸತ್ಯವೇದದ ಧ್ಯಾನಕ್ಕೆ ಪವಿತ್ರಾತ್ಮನು ಸಹ ಇದ್ದರೆ ಮಾತ್ರವೇ ನಿಮ್ಮ ಲೈಫಲ್ಲಿ ಬಹಳಷ್ಟು ಸ್ಪಿರಿಚುವಲ್ ಆಗಿ ಬೆಳಿತೀರಾ. ಅವನು ನಿಮ್ಮ ಒಳ್ಳೆ ಟೀಚರ್. ಐ ವಾಂಟ್ ಟು ಗಿವ್ ದ ರೆಫರೆನ್ಸ್ ಟು ಯು. ರೆಫರೆನ್ಸ್ ಏನಂದ್ರೆ ನೆಹೆಮೀಯನ ಗ್ರಂಥ 9ನೇ ಅಧ್ಯಾಯ 20ನೇ ವಚನಕ್ಕೆ ಬರುವಾಗ, ನೆಹೆಮೀಯ 9:20 ಅಲ್ಲಿ ನೆಹೆಮೀಯನು ಹೀಗೆ ಬರೀತಾನೆ, ನಮಗೆ ಉಪದೇಶಿಸಲು ಒಳ್ಳೆಯ ಆತ್ಮನನ್ನು ಕೊಟ್ಟೆ ಅಂತ ಹೇಳ್ತಾನೆ. ನಮ್ಮನ್ನು ಉಪದೇಶಿಸಲು ಒಳ್ಳೆಯ, ರೀಡ್ ದಟ್ ಇನ್ ಇಂಗ್ಲಿಷ್. You also gave your good spirit to instruct them. You gave a good spirit to instruct. A good spirit to instruct. So the spirit is the what I can say, the centrifugal force. ಈ ಪವಿತ್ರಾತ್ಮನು ಇದರ ಮಧ್ಯದ ಸ್ಥಳವನ್ನು ಆಕ್ರಮಿಸಿಕೊಳ್ತಾನೆ. Give chance to the Holy Spirit, brother and sister. Give chance to the Holy Spirit. ಆತನು ಒಂದು ಸಾರಿ ನಿಮ್ಮ ಬೋಧಕನಾದರೆ, ಒಂದು ಸಾರಿ ಆತನು ನಿಮ್ಮನ್ನ ಬೆಳೆಸ್ತಾ ಬಂದ್ರೆ, he will continue to help you. ನೀವು ಪ್ರಾಣ ಬಿಡುವ ತನಕ, ಉಸಿರಿರುವ ತನಕ ನಿಮ್ಮ ಟೀಚರ್ ಆಗಿ ಅವರು ಇರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಮೆನಿ ಲಾಸ್ಟ್ ಹಿಸ್ ಪ್ರೆಸೆನ್ಸ್. ಅನೇಕರು ಆತನ ಪ್ರಸನ್ನತೆಯನ್ನು ಕಳೆದುಕೊಂಡರು, ಆತನ ಬೋಧನೆಯನ್ನು ಅಸಡ್ಡೆ ಮಾಡಿದ್ರು.
ಆತನನ್ನ ಬೇಡ ಅಂತ ಹೇಳಿದ್ರು. ಆತನಿಗೆ ಎಷ್ಟು ದುಃಖ ಆಗುತ್ತೆ. ಯಾಕಂದ್ರೆ ಆತನೊಬ್ಬನೇ ನಮಗೆ ಮಾರ್ಗದರ್ಶನ ಓದಿಸುವನು, ನಡೆಸುವನು. So Holy Spirit plays an important role in your spiritual growth, in your Bible study. ನಾವು ಕೈಯಲ್ಲಿ ಬೈಬಲ್ ತಗೊಳ್ತೇವೆ. Who is the teacher? Holy Spirit is the teacher. ಯೇಸು ಸ್ವಾಮಿ ಯಾಕೆ ಪರಿಶುದ್ಧಾತ್ಮನನ್ನು ನಮಗೆ ಕೊಟ್ಟು ಹೋದರು? ಒಂದು ಪ್ರಶ್ನೆ ಬರುತ್ತೆ. ಬೇರೆ ಬೇರೆ ಕಾರಣಗಳಿದೆ, ಡಿಫ್ರೆಂಟ್ ರೀಸನ್ಸ್ ಇದೆ. ಅದ್ರ ಮೊದಲನೇ ರೀಸನ್ ಏನು? ಒಂದು ಮಾತು ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಯೇಸು ಸ್ವಾಮಿ ಹೋಗುವುದು ಹಿತಕರ ಯಾಕೆ? ಅಲ್ಲಿ ಒಬ್ಬ ಸಹಾಯಕನು ಬರ್ತಾನೆ. ನೀವು ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 15-16 ವಚನಗಳನ್ನು ಓದುವಾಗ, ದಯಮಾಡಿ ಬೈಬಲ್ ತಗೊಳ್ಳಿ, ಜಸ್ಟ್ ರೀಡ್. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆಗ ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನು ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವುದು. ನೋಡಿದ್ರ, ಇಲ್ಲಿ ಬೇರೆ ಯಾವ ಪೋರ್ಷನ್ ಇಲ್ಲ, ಬೇರೆ ಯಾವ ವ್ಯಕ್ತಿನೂ ಇಲ್ಲಿ ಇಲ್ಲ. 100% ಇಲ್ಲ ಪ್ರಿಯರೇ, ನೆನ್ಪಿಟ್ಕೊಂಡ್ರೆ. ನೋ ಹ್ಯೂಮನ್ ಬೀಯಿಂಗ್, ಯಾವ ಪರ್ಸನ್ ಇಲ್ಲ. ಯು ಅಂಡ್ ದ ಹೋಲಿ ಸ್ಪಿರಿಟ್. ವಾ, ಪವಿತ್ರಾತ್ಮನ ಕೆಳಗೆ ಬೆಳೆಯುವಂತವರು ಎಷ್ಟು ವಿಶೇಷ ಪ್ರಿಯರೇ. ಮಾರ್ವಲಸ್ ಡೇಸ್. ಬೈಬಲ್ ಹೇಳುತ್ತೆ, ಅದರೊಳ್ಳೆ ವಚನ ಬರುವಾಗ ಅಲ್ಲಿ ಹೇಳ್ತಾನೆ, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಸತ್ಯದ ಆತ್ಮ, ಇಂಗ್ಲಿಷ್ ಅಲ್ಲಿ ಕಂಫರ್ಟರ್ ಅಂತ ಹೇಳುತ್ತೆ. ಸತ್ಯದ ಸ್ಪಿರಿಟ್ ಆಫ್ ಟ್ರೂತ್, ಸ್ಪಿರಿಟ್ ಆಫ್ ಟ್ರೂತ್. ಸೊ ಈಗ ಈ ಪವಿತ್ರಾತ್ಮನು ನಿಮಗೆ ಬರಬೇಕಾದ್ರೆ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆ ದಾಟಬೇಕಾಗುತ್ತೆ. ನೀವು ಬೈಬಲ್ ತೆಗೆದ್ರೆ ಲೂಕನ್ ಸುವಾರ್ತೆ 12ನೇ ಅಧ್ಯಾಯ 49ನೇ ವಚನಕ್ಕೆ ಬರುವಾಗ ಅಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನಾನು ಬೆಂಕಿ ಹಾಕುವುದಕ್ಕಾಗಿ ಭೂಮಿ ಮೇಲೆ ಬಂದೆ. ಅದು ಹತ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿತ್ತು ಅಂತ ಹೇಳ್ತಾರೆ. I came to send fire on earth, and how I wish it were already kindled. ಕಿಂಡಲ್ ಅಂದ್ರೆ ಹತ್ಕೊಂಡಿದ್ರೆ ಅಂತ. ಬೆಂಕಿ ಹಚ್ಚಲಿಕ್ಕೆ ಬಂದರು. ಬೇರೆ ವಾಟ್ ಗಾಡ್ ಜೀಸಸ್ ಎಕ್ಸ್ಪೆಕ್ಟಿಂಗ್? ಯೇಸು ಸ್ವಾಮಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನು? ಅದು ಉರಿಬೇಕೆಂಬುದಾಗಿ ಅವ್ರು ಹಚ್ಚಕ್ಕೆ ಬಂದರು. ಅವ್ರ ದುಃಖ ಹತ್ತುಕೊಂಡಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ. ನಿನ್ನ ಲೈಫಲ್ಲಿ ಆ ಬೆಂಕಿ ಹತ್ಕೊಳ್ಬೇಕು, ಅದು ಫ್ಲೇಮ್ ಆಗಿ ಉರಿಬೇಕು. ಏನೋ ಜಾನ್ ವೆಸ್ಲಿ ಕೇಳಿದ್ರಂತೆ ಜನ, ಜಾನ್ ವೆಸ್ಲಿಗೆ ನಿನ್ನ ಪ್ರಸಂಗ ಕೇಳಲಿಕ್ಕೆ 1000 ಜನ ಬರ್ತಾರಲ್ಲ, ಯಾಕೆ ಅಂತ. ವೈ ಥೌಸಂಡ್ಸ್ ಕಮ್ ಟು ಲಿಸನ್ ಟು ಯುವರ್ ಮೆಸೇಜ್? ಅವ್ರು ಆನ್ಸರ್ ಮಾಡಿದ್ರಂತೆ, ಯಾಕಂದ್ರೆ ಜಾನ್ ವೆಸ್ಲಿನ ನೋಡ್ಲಿಕ್ಕೆ ಏನಾಗಿದೆ, ಜಾನ್ ವೆಸ್ಲಿ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಉರಿತಾ ಇರೋದನ್ನ ನೋಡ್ಲಿಕ್ಕೆ ಜನ ಬರ್ತಾರೆ ಅಂತ ಹೇಳಿದ್ರು. ಎಷ್ಟು ಅರ್ಥ ಇದೆ? ಬೆಂಕಿ ಹತ್ತಿಕೊಂಡಿದ್ದರೆ ಎಷ್ಟು ಚೆನ್ನಾಗಿತ್ತು. ನನ್ನ ಪ್ರಿಯರೇ, ಕ್ರಿಶ್ಚಿಯನ್ ಲೈಫ್ ಇಸ್ ನಾಟ್ ಕಟ್ ಅಂಡ್ ಡ್ರೈಡ್ ಕ್ರಿಶ್ಚಿಯನ್ ಲೈಫ್. ಅಲ್ಲಿ ಮುಂದೆ ಹೇಳ್ತಾನೆ 50ನೇ ವಚನಕ್ಕೆ ಬರುವಾಗ, ಅದು ಬರಬೇಕಾದ್ರೆ ಹತ್ಕೊಳ್ಬೇಕಾದ್ರೆ ನಾನೊಂದು ದೀಕ್ಷಾ ಸ್ನಾನ ಹೊಂದ್ಕೊಳ್ಬೇಕು. ಅದು ಎಷ್ಟೋ ಕಷ್ಟ. ದಟ್ ಈಸ್ ದ ಕ್ರಾಸ್. ಬ್ಲಡ್ ಬ್ಯಾಪ್ಟಿಸಮ್ ಯೇಸು ಸ್ವಾಮಿಗೆ ಆಗ್ಬೇಕಾಗಿತ್ತು. ಯಾರ ಬ್ಲಡ್? ಇಸ್ ಓನ್ ಬ್ಲಡ್. ರಕ್ತ ಸುರಿಬೇಕಾಗಿದೆ ಯೇಸು ಸ್ವಾಮಿಯಲ್ಲಿ. ಪ್ರಿಯರೇ, ಇವತ್ತು ಪರಿಶುದ್ಧಾತ್ಮನ ಮೂವ್ಮೆಂಟ್ ನೋಡುವಾಗ, ಪರಿಶುದ್ಧಾತ್ಮ ಸಿಗುವಂತ ವರಗಳು, 9 ವರಗಳು ನೋಡುವಾಗ, ಪರಿಶುದ್ಧಾತ್ಮನ ಅಭಿಷೇಕಗಳು ನೋಡುವಾಗ ಎಷ್ಟು ಖುಷಿ ಆಗ್ತದೆ. ಬಟ್ ಅದು ಸಿಕ್ಕಬೇಕಾದ್ರೆ ಯು ನೋ ದಟ್ Jesus Christ has to go through a lot of unbearable pain and sufferings. Holy Spirit ಬಂದಿದ್ದು ಯೇಸುವಿನ ಶ್ರಮೆಯ ಮೂಲಕವಾಗಿ. ಅದಕ್ಕೆ ಹೇಳ್ತಾರೆ,
ಆತನ ಬಂದಾಗ ಹಿತಕರ ಆಗುತ್ತೆ ನನಗೆ. ಇಟ್ಸ್ ಅ ಗ್ಲೋರಿಯಸ್ ಮೂಮೆಂಟ್. He is a person. He always there to help you. Any moment. ಎಲ್ಲ ಸಮಯದಲ್ಲಿ. ಸೊ ಹೋಲಿ ಸ್ಪಿರಿಟ್ ನ ಪ್ರಾಮುಖ್ಯತೆ ನಾನು ನಿಮಗೆ ತಿಳಿಸ್ತೇನೆ. ಇವರೇನ್ ಮಾಡಿದ್ರು, ಮೇನ್ ಅವ್ರು ಯಾಕೆ ಬಂದ್ರು ಅಂತ ನಾನು ನಿಮಗೆ ವಿವರಿಸ್ತೇನೆ. ಅವ್ರು ಯಾಕೆ ನಮಗೆ ಕೊಡೋದು. ಈಗ ನಾವು ಪರಿಶುದ್ಧಾತ್ಮರು ನಮ್ಮ ಲೈಫ್ ಅಲ್ಲಿ ಇಲ್ಲದಿದ್ರೆ ನಾವು ಏನು ಹೊಂದ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಅನ್ಲೆಸ್ ಹಿ ಇಸ್ ದೇರ್. ಯಾಕಂದ್ರೆ ನಿಮಗೆ ನೋಡಿ, ರೋಮಾಪುರ ಪತ್ರಿಕೆ 8:9 ವಚನ ನೀವು ನೋಡಿದ್ರೆ, ರೋಮಾಪುರ 8:9 ಹೇಳಿದ್ರೆ, ಯಾವನಿಗಾದರೂ ಕ್ರಿಸ್ತನ ಆತ್ಮ ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಅಂತ ಹೇಳುತ್ತೆ. ಕ್ರಿಸ್ತನವನು ಅಲ್ಲ. ಇವತ್ತು ಆತ್ಮನನ್ನು ಹೊಂದಿಕೊಂಡಿಲ್ಲ ಅಂದ್ರೆ ಹೇಗೆ ಕ್ರಿಸ್ತನವನು ಸಂಗಡ ಇದ್ದಾನೆ? ಯಾಕಂದ್ರೆ ಟ್ರಿನಿಟಿ, ತ್ರಯೇಕ ದೇವರಂತ ನಾವು ನಂಬ್ತೇವೆ. ಆತನ ಎಲ್ಲರೊಟ್ಟಿಗೆ ಇರುವವನು. ಸೊ ಈಗ ಪರಿಶುದ್ಧಾತ್ಮನ ಕೈಯಲ್ಲಿ ದೇವರು ಸಭೆಯನ್ನು ಕೊಟ್ಟಿದ್ದಾನೆ. ಕ್ರೂಜೆಯನ್ನು ಯೇಸು ಸ್ವಾಮಿ ಮೇಲೆ ಕೈಯಲ್ಲಿ ಕೊಟ್ಟನು ತಂದೆಯಾದ ದೇವರು. ಪವಿತ್ರಾತ್ಮನನ್ನು, ಸಭೆಯನ್ನು ಪವಿತ್ರಾತ್ಮನ ಕೈಯಲ್ಲಿ ಕೊಟ್ಟ. His duty to keep you in safe. ನಾನು ಯಾವಾಗಲೂ ಹೇಳ್ತೇನೆ, to make you a blameless, sinless and spotless. ನೀವು ಪಾಪರಹಿತರು, ನಿಂದಾರಹಿತರು ಹಾಗೆ ಜೀವಿಸಬೇಕೆಂಬುದಾಗಿ, ಹೋಲಿ ಲೈಫ್, ದೋಷರಹಿತರಾಗಿ. That is his plan. So that's he has given. ಈಗ ನಾವು ನೋಡ್ತಾ ವಾಕ್ಯ ನೋಡ ಹೋಗುವಾಗ ಈ ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟ ಉದ್ದೇಶವನ್ನ ಒಂದು ವಚನದಲ್ಲಿ ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ, ತನ್ನ ವಿಷಯವಾದ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ಇದುವರೆಗೆ ಸತ್ಯಾರ್ಥವನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮನನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ನೋಡಿ, ಒಂದು ಯೇಸು ಸ್ವಾಮಿ ಹೇಳ್ತಾರೆ, ಆ ಬೆಂಕಿ ಹತ್ಕೊಂಡಿದ್ದು ಎಷ್ಟು ಚೆನ್ನಾಗಿತ್ತು ಅಂತ. ಇಲ್ಲಿ ಆ ದಿವ್ಯ ಆತ್ಮನು ದಯಪಾಲಿಸಲಿ ಅಂತೇಳಿ ಅವನ ಪ್ರಾರ್ಥನೆ ಮಾಡ್ತಾನೆ. ಸಿ ದ ಡಿಫರೆನ್ಸ್. ಇಬ್ಬರು ಪ್ರಾರ್ಥನೆ ಏನಂದ್ರೆ, ನಾವೆಲ್ಲರೂ ಪವಿತ್ರಾತ್ಮ ತುಂಬಲ್ಪಡಬೇಕೆಂಬುದಾಗಿ. ಪ್ರಿಯರ, ಪವಿತ್ರಾತ್ಮನ ಸಹಾಯ ಇಲ್ಲದೆ ನಾವೇನು ಮಾಡಕ್ಕಾಗಲ್ಲ. ಇವ್ ನೋಡಿ, ಮತ್ತೆ ಯೋಹಾನ ಸುವಾರ್ತೆ 15:5 ನೀವು ಓದುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಕ್ಕಾಗಲ್ಲ. ಹಾಗಾದ್ರೆ ಪವಿತ್ರಾತ್ಮ ಬಿಟ್ಟು ನಾವು ಬೈಬಲ್ ಓದಕ್ಕಾಗತ್ತೆ? ಪವಿತ್ರಾತ್ಮ ಸಹಾಯದಿಂದ ಮಿಸ್ಟ್ರಿ ತಿಳ್ಕೊಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಆತನೇ ಎಲ್ಲವನ್ನು ಬಲ್ಲ. ಆತನ ಓ ಮೆನಿ ಸೈನ್ಸ್, ಓ ಮೆನಿ ಪೋಟೆಂಟ್ ಆತನಾಗಿದ್ದಾನೆ. ಸರ್ವವನ್ನು ಅರಿತವನ ಆತ್ಮ. He reveals the different types in different ways. ನೋಡಿ, ಮೊದಲನೇದಾಗಿ ಯೇಸು ಸ್ವಾಮಿ ಹೇಳಿದ ಮಾತನ್ನು ನಾನು ನಿಮಗೆ ತಗೊಂಡು ಬರ್ತೇನೆ. ಈಗ ನೋಡುವಾಗ ಯೋಹಾನ ಬರೆದಂತ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ ಮಾಡಿದ್ರಿ, ಇಲ್ಲಿ 26ನೇ ವಚನಕ್ಕೆ ನೀವು ಬರುವಾಗ ಅಲ್ಲಿ ಹೇಳ್ತದೆ, ಸತ್ಯದ ಆತ್ಮನು ಬಂದಾಗ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸ್ತಾನೆ. ನೋಡ್ರಿ, ಪವಿತ್ರಾತ್ಮನೇ ಎಲ್ಲವನ್ನು ಉಪದೇಶಿಸ್ತಾನೆ ಅಂತ ಹೇಳುತ್ತೆ. ಎಲ್ಲವನ್ನು. ಯಾವುದೆಲ್ಲ ಅಂದ್ರೆ 2 ಸಂಗತಿಗಳನ್ನು ನಾವು ನೋಡ್ತೇವೆ. ದಯಮಾಡಿ ನೋಡ್ರಿ. ಮೊದಲನೇದಾಗಿ ಓದ್ರಿ. ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತಂದು. ಇದುವರೆಗೆ ಯೇಸು ಸ್ವಾಮಿ ಏನೇನು ಹೇಳಿದ್ರು ಯಾರಿಗೆ, ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಮತ್ತಾಯ, ಮಾರ್ಕ, ಲೂಕ ಇವರು ಬರೆದಂತ ರೀತಿಯೇ ಬೇರೆ, ಸತ್ಯವೇದ. ಆದ್ರೆ ದೇವರು ಪವಿತ್ರಾತ್ಮನ ಮೂಲಕವಾಗಿ, ಯೋಹಾನನ ಮೂಲಕವಾಗಿ ಬರೆಸ್ಕೊಟ್ಟಂತ ವಿಷಯಗಳೇ ಬೇರೆ. ಆಲ್ಮೋಸ್ಟ್ ಯೋಹಾನ ಬೇರೆಯವ್ರದ್ದು ಯಾವುದು ಟಚ್ ಮಾಡಿಲ್ಲ. ನೀವು ಕುಲಂಕುಷವಾಗಿ ಹೋದ್ರಿ, 1ನೇ ಅಧ್ಯಾಯ, 2ನೇ ಅಧ್ಯಾಯ,
3ನೇ ಅಧ್ಯಾಯ 4 ಸಮಾರ್ಯಸ್ತ್ರೀ ಇವ್ರು ಯಾರು ಹೇಳಲಿಲ್ಲ. ಕಾನ ಮದುವೆದು ಯಾರು ಹೇಳಲಿಲ್ಲ, ಯಾರು ಹೇಳಲಿಲ್ಲ. ಸಮಾರ್ಯಸ್ತ್ರೀ ಯಾರು ಹೇಳಲಿಲ್ಲ. ರಾಜರನ್ನು ಎಬ್ಬಿಸಿದ್ದು ಯಾರು ಹೇಳಲಿಲ್ಲ. 14, 15, 16 ಯೇಸು ಸ್ವಾಮಿ ಕಡೆ ದಿನದಲ್ಲಿ ನುಡಿದಂತ ಮಾತುಗಳನ್ನು ಯಾರು ಹೇಳಲಿಲ್ಲ. 4 ಕೊಳೆತು ಹೋದ ಶರೀರ ಎಬ್ಬಿಸಿದ್ದು ಯಾರು ಹೇಳಲಿಲ್ಲ. ಸಿ ದಟ್ ಈಸ್ ಹೋಲಿ ಸ್ಪಿರಿಟ್ ಎಲ್ಲವನ್ನ ಅವನಿಗೆ ತಿಳಿಸಿದರು. ಯೇಸು ಸ್ವಾಮಿ ಹೇಳಿದ್ದು ಏನೇನು ವಾಚನಗಳಿದೆ ಇವು ನಮಗೇನು ಗೊತ್ತಾಗೋದು. ಪರಿಶುದ್ಧಾತ್ಮನ ಸಹಾಯ ನಿಮಗಿದ್ರೆ ಆತನು ಯೇಸು ಸ್ವಾಮಿ ಹೇಳಿದ್ದೆಲ್ಲವನ್ನು ನಿಮಗೆ ಉಪದೇಶಿಸ್ತಾನೆ. 1 ನೀವು ಅದೇ ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನಕ್ಕೆ ಬರುವಾಗ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು. ಸೊ ಪರಿಶುದ್ಧಾತ್ಮನು ತಂದೆಯಿಂದ ತಗೊಂಡು ನಮಗೆ ತಿಳಿಸ್ತಾನೆ. ಸೊ ಈಗ ನೀವು ಈ ಪರಿಶುದ್ಧಾತ್ಮನು ನೀವು ಹೊಂದಿಕೊಂಡಾಗ ತಂದೆಯಲ್ಲಿ ಇರುವಂತದ್ದೆಲ್ಲವೂ ಯು ವಿಲ್ ರಿಸೀವ್. ದಿಸ್ ಇಸ್ ಎ ಮಾರ್ವೆಲಸ್ ಎಕ್ಸ್ಪೀರಿಯನ್ಸ್. ನೀವು ಏನೇ ಒಂದು ಸ್ಟಡಿ ಮಾಡಬೇಕಾದ್ರೆ ಆತನ ಸಹಾಯ ನಿಮಗೆ ಅವಶ್ಯಕತೆ ಬೇಕು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಕೆಲವು ಎಕ್ಸಾಂಪಲ್ ನಿಮ್ಗೆ ಕೊಡ್ತೇನೆ. ಇವರೆಲ್ಲ ಪವಿತ್ರಾತ್ಮನ ಸಹಾಯದಿಂದಲೇ ಎಲ್ಲವನ್ನು ಅವ್ರು ಮಾಡಿದ್ರು. ಮೊದಲಾಗಿ ನೋಡ್ರಿ, ನೀವು ಯೋಸೇಫನ ಬಗ್ಗೆ ನೋಡುವಾಗ ಹಳೆ ಆದಿಕಾಂಡ ಗ್ರಂಥದಲ್ಲಿ 39ನೇ ಅಧ್ಯಾಯ, ನೋಡ್ರಿ 41ನೇ ಅಧ್ಯಾಯ 41ನೇ ಅಧ್ಯಾಯದಲ್ಲಿ ವಚನ 25ರಿಂದ 36ವರೆಗೆ ಯೋಸೇಫನು ಬಂದು ರಾಜನು 2 ಕನಸುಗಳ ಅರ್ಥವನ್ನು ತಿಳಿಸಿ ಅದ್ರ ಮುಂದೆ ಏನು ಮಾಡಬೇಕೆಂದು ವಿವರಣೆ ಕೊಡ್ತಾನೆ. ಅಲ್ಲಿವರೆಗೆ ಯಾರು ಕೊಟ್ಟಿರಲ್ಲ ಅವನಿಗೆ. ನೋ ಒನ್ ಹ್ಯಾಸ್ ರಿವೀಲ್ಡ್. ಆಗ ನೀವು 37ನೇ ವಚನ ನೋಡುವಾಗ ಆ ಮಾತು ಫರೋಹನಿಗೂ ಅವನ ಪರಿವಾರದವರು ಒಳ್ಳೆಯದಾಗಿ ತೋಚಿದ್ದರಿಂದ ಫರೋಹನು ತನ್ನ ಪರಿವಾರದವ್ರಿಗೆ ಹೇಳ್ತಾನೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷ ನಮಗೆ ಸಿಕ್ಕಾನೆ ಅಂತ ಹೇಳ್ತಾನೆ. ಈತನಿಗೆ ದೇವರ ಆತ್ಮನು ಉಂಟಲ್ಲ. ನೋಡಿದ್ರ ಇಡೀ ಐಗುಪ್ತ ದೇಶದಲ್ಲಿ ಪವಿತ್ರವಾದಂತ ದೇವರ ಆತ್ಮ ಉಳ್ಳಂತ ಒಬ್ಬನೇ ವ್ಯಕ್ತಿ, ದಟ್ ಇಸ್ ದ ಜೋಸೆಫ್. ಅದು ಕಾರಣ ದೇವರಲ್ಲಿ ದಿವ್ಯವಾದ ಜ್ಞಾನ ಕೊಟ್ಟ. ನೀವು ನೆಕ್ಸ್ಟ್ ಬರುವಾಗ ನೀವು ವಿಮೋಚನ ಕಾಂಡ 32ನೇ ಅಧ್ಯಾಯಕ್ಕೆ ಬರುವಾಗ 4-5 ವಚನಗಳಲ್ಲಿ ಮಂಜೂಷ ಮತ್ತೆ ಬಹಳ ಸೂಕ್ಷ್ಮವಾದ ಕೆತ್ತನೆ ಕೆಲಸಗಳನ್ನು ಮಾಡಲಿಕ್ಕೆ ದೇವರು ಯಾರು ನೇಮಿಸ್ತಾರೆ? 34 I'm sorry, just I didn't get this. Yes, 31 chapter. I'm sorry, 31. ಇಲ್ಲಿ ನೋಡಿ 4ನೇ ವಚನ, ಇವೇ ಮೊದಲಾದ ಸಮಸ್ತ ಶೃಂಗಾರ ಕೆಲಸವನ್ನು ಮಾಡುವುದಕ್ಕೂ ನಾನು ಯಹೂದ ಕುಲದವನಾದ ಹೂರನ ಮೊಮ್ಮಗನು ಉರಿಯನ ಮಗನಾಗಿರುವ ಬೆಚಲೇಲನನ್ನು ಗೊತ್ತು ಮಾಡಿದ್ದೇನೆ. ಇವನು ಹೇಗೆ ಮಾಡ್ತಾನೆ? ಇವನಿಗೆ ದಿವ್ಯಾತ್ಮನನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯೆ, ವಿವೇಕ, ಸಕಲ ಶಿಲ್ಪ ಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ನೋಡ್ರಿ, ಒಂದು ಬೇಕಾದ ಜ್ಞಾನ, ಆಮೇಲೆ ವಿದ್ಯಾ ವಿವೇಕ, ಸಕಲ ಶಿಲ್ಪ ಶಾಸ್ತ್ರ ಜ್ಞಾನ ಅನುಗ್ರಹಿಸ್ತೇನೆ. ಯಾವ ITI ಹೋಗಬೇಕಾಗಿಲ್ಲ, ಯಾವ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಹೋಗಬೇಕಾಗಿಲ್ಲ. ಹೋಲಿ ಸ್ಪಿರಿಟ್ ಗೇವ್ ದ ವಿಸ್ಡಮ್. ದಿವ್ಯಾತ್ಮನನ್ನು ಕೊಟ್ಟ ಮೇಲೆ ಅವನಿಗೆ ಜ್ಞಾನ ಬಂತ. ಇದೆಲ್ಲ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ? ಹೋಲಿ ಸ್ಪಿರಿಟ್ ಬಂದಾಗ ಎಷ್ಟು ಜ್ಞಾನ ಕೊಡ್ತಾನೆ, ತಿಳುವಳಿಕೆ ಕೊಡ್ತಾನೆ. ಸೊ ಬೈಬಲ್ ನಾವು ನೋಡುವಾಗ ದಾನಿಯೇಲನ ಪ್ರವಾದನೆ ಗ್ರಂಥ
ನೀವು 4ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ 8ನೇ ವಚನ, ನನ್ನ ದೇವರ ಹೆಸರು ಸೇರಿರುವ ಬೆಲ್ತೆಶ್ಚರನೆಂಬ ಅಡ್ಡ ಹೆಸರನ್ನು ಹೊಂದಿದವನು ಪರಿಶುದ್ಧ ದೇವರುಗಳ ಆತ್ಮವುಳ್ಳವನೂ ಆದ ದಾನಿಯೇಲನು ಕಟ್ಟ ಕಡೆಯಲ್ಲಿ ನನ್ನ ಸನ್ನಿಧಿಗೆ ಬರುವುದು. ದಾನಿಯೇಲನ ಬಗ್ಗೆ ಹೇಳ್ತಾನೆ, ದೇವರ ಆತ್ಮನ ಹೊಂದಿರುವಂತ ದಾನಿಯೇಲನೇ. ಪ್ಲೀಸ್ ಎಕ್ಸ್ಪ್ಲೇನ್ ಮಾಡು. 18ನೇ ವಚನ ನೋಡ್ರಿ. ರಾಜನಾದ ನೆಬೂಕದ್ನೆಚ್ಚರನೆಂಬ ನಾನು ಈ ಕನಸನ್ನು ಕಂಡೆನು. ಬೆಲ್ತೆಶ್ಚರನೇ, ನನ್ನ ರಾಜ್ಯದ ಸಕಲ ವಿದ್ವಾಂಸರಲ್ಲಿ ಯಾರೂ ಅದರ ಅರ್ಥವನ್ನು ಹೇಳಲಾದೆ ಹೋದ್ರು ನೀನು ಅದನ್ನು ತಿಳಿಸು. ಪರಿಶುದ್ಧ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿರುವುದರಿಂದ ನೀನು ಶಕ್ತನೇ ಸರಿ. ಪರಿಶುದ್ಧ ದೇವರ ಆತ್ಮಗಳು ನೆಲೆಸಿದ್ದರಿಂದ ಯು ವಿಲ್ ಎಕ್ಸ್ಪ್ಲೇನ್, ಅದರ್ವೈಸ್ ಯು ಕ್ಯಾನಾಟ್. ಹಿ ನೋಸ್ ಡೇವಿಡ್ ದಾನಿಯೇಲನಲ್ಲಿ ಮಾತ್ರ ಈ ನಾಲೆಡ್ಜ್ ಇದೆ, ಇನ್ಯಾರಲ್ಲಿ ಇಲ್ಲ ಅಂತ ಗೊತ್ತು. ಯಾಕಂದ್ರೆ ದಾನಿಯೇಲ್ ದೇವರ ಆತ್ಮವನ್ನು ಪಡ್ಕೊಂಡಿದ್ದ. ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ನೋಡಿ, 5ನೇ ಅಧ್ಯಾಯಕ್ಕೆ ಬರ್ತಾರೆ. 5ನೇ ಅಧ್ಯಾಯಕ್ಕೆ ಬಂದುವಾಗ ನೆಬೂಕದ್ನೆಚ್ಚರನ ಸೊಸೆ ಹೇಳ್ತಾಳೆ 11ನೇ ವಚನದಲ್ಲಿ, ಆ ಗೋಡೆ ಮೇಲೆ ಮನೆ ಮೇಲೆ ತೆಕೆಲ್ ಉಫರ್ಸಿಂದ ಬರ್ದ್ರಲ್ಲ, ಇದನ್ನ ಅರ್ಥ ತಿಳಿಸೋದು ಯಾರು ಅಂದಾಗ ಒಂದು ಮಾತು ಹೇಳ್ತಾಳೆ ಅವಳು. ಪರಿಶುದ್ಧ ದೇವರುಗಳ ಆತ್ಮವು ನೆಲೆಸಿರುವ ಒಬ್ಬನು ನಿನ್ನ ರಾಜ್ಯದಲ್ಲಿ ಇದ್ದಾನೆ. ವಚನ ನಾವು 14 ಬರುವಾಗ ಹೇಳ್ತದೆ, ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿ ಪರಮ ಜ್ಞಾನವು ವಿವೇಕವು ದೇವರ ಆತ್ಮದಲ್ಲಿ ನೆಲೆಸಿ ಪರಮ ಜ್ಞಾನವು ವಿವೇಕವು ಬುದ್ಧಿ ಪ್ರಕಾಶವು ನಿನಗುಂಟೆಂದು ಕೇಳಿ. ಆತ್ಮನು ಬಂದಾಗ ಜ್ಞಾನ ವಿವೇಕ ಬುದ್ಧಿ ಪ್ರಕಾಶ ಎಲ್ಲ. ಸತ್ಯವೇದದ ರಹಸ್ಯ ಗೊತ್ತಾಗದು ಹೇಗೆ? ಇದರಿಂದನೇ, ಥ್ರೂ ದ ಹೋಲಿ ಸ್ಪಿರಿಟ್, ಥ್ರೂ ದ ಅನಾಯಿಂಟಿಂಗ್. ಪ್ರಿಯರೆಲ್ಲ ಯಾರ ಸಹಾಯದಿಂದ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿಲ್ಲ, ದಯಮಾಡಿ ತಿಳ್ಕೊಳ್ರಿ. ಅವರು ಪರಿಶುದ್ಧಾತ್ಮನ ಸಹಾಯದಿಂದ ಮಾತ್ರ. ಜಕರಿಯ 4 ಹೇಳ್ತದೆ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಯೆಹೋವನ ಆತ್ಮದಿಂದ. ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ ಯೆಹೋವನ ಆತ್ಮ? ಹೌ ಯು ಎಕ್ಸ್ಪ್ಲೇನ್? ಆದ ಕಾರಣ ನಮಗೆ ಅವಶ್ಯಕತೆ ಇದೆ. ನೀವು ಯೆಶಾಯನ ಗ್ರಂಥ 59ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲೂ ಕೂಡ ನೀವು ಇದನ್ನು ಕಾಣ್ತೀರ. ವಚನ 21ರಲ್ಲಿ, ನಾನು ನಿಮ್ಮಲ್ಲಿ ಆವೇಶಿಸಿರುವ ನನ್ನ ಆತ್ಮನು ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು ಅಂತ ಹೇಳ್ತಾನೆ. ನಾನು ನಿಮ್ಮಲ್ಲಿ ಆವೇಶಿಸಿರುವ ನನ್ನ ಆತ್ಮನು ಅಂತ ಹೇಳ್ತಾನೆ. ಸೊ ಗಾಡ್ ಸೆಂಟ್ ಹಿಸ್ ಹೋಲಿ ಸ್ಪಿರಿಟ್, ತನ್ನ ಆತ್ಮನವರ ಮೇಲೆ ಕಳಿಸಿದ. ದೇ ರಿಸೀವ್ಡ್ ದ ನಾಲೆಡ್ಜ್ ಅಂಡ್ ವಿಸ್ಡಮ್ ಆಫ್ ಗಾಡ್. ಸೊ ಆತ್ಮನ ಸಹಾಯದಿಂದ. ಯಾಕೆ ಆತ್ಮನನ್ನು ದೇವರು ಕೊಡ್ತಾನೆ? ವೈ ಹಿ ಗಿವ್ಸ್ ಹಿಸ್ ಹೋಲಿ ಸ್ಪಿರಿಟ್? ಯಾಕಂದ್ರೆ ಅದಕ್ಕೊಂದು ಅರ್ಥ ಇದೆ. ನೀವು 1 ಕೊರಿಂಥ 2ನೇ ಅಧ್ಯಾಯ 10ನೇ ವಚನಕ್ಕೆ ಬರುವಾಗ, 1 Corinthians 2:10 ಅಲ್ಲಿ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ದೇವರು ನಮಗಾದರೂ ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. For us, the Spirit of God revealed the mysteries of God. ದಿವ್ಯವಾದಂತ ರಹಸ್ಯಗಳನ್ನು. ಯಾಕಂದ್ರೆ 13 ಬರುವಾಗ ಹೇಳ್ತದೆ, ಇವುಗಳನ್ನು ಮಾನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ. ನೋಡಿದ್ರೆ, ದೇವರ ಆತ್ಮನೇ ಕಲಿಸಿಕೊಟ್ಟ ಮಾತುಗಳಂತೆ. ರೀಡ್ ಇನ್ ಇಂಗ್ಲಿಷ್. These we also speak, not in the words which man's wisdom teaches, but which the Holy Spirit teaches. Holy Spirit teaches ಅಂತ ಹೇಳುತ್ತೆ. Comparing spiritual things with spiritual. My God. Holy Spirit teaches. He teaches. ಪವಿತ್ರಾತ್ಮನೇ ಬೋಧಕರು. ನಾನು ಹೇಳ್ತಲ್ಲ, ಬೈಬಲ್ ಹೇಳ್ತಾ ಇದೆ. He is your teacher. ದೇವರ ವಾಕ್ಯ ನೋಡುವಾಗ ಲೂಕನ ಸುವಾರ್ತೆ 12:12ರಲ್ಲಿ ಒಂದು ಮಾತಿದೆ. ಯಾಕಂದರೆ ನೀವು ಹೇಳತಕ್ಕದ್ದನ್ನು ಪವಿತ್ರಾತ್ಮನು ಆ ಗಳಿಗೆಯಲ್ಲೇ ನಿಮಗೆ ಕಲಿಸಿಕೊಡುವನು. ಉಳಿದ್ರ, ಆ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡುವನು.
ಆ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡುವನು. ಹೇಗೆ ಕಲಿಸ್ತಾನೆ? ಇದು ಮಾರ್ವೆಲಸ್ ವೇ. ದೇವರ ವಾಕ್ಯ ನೋಡುವಾಗ ಏನ್ ಕಲಿಸ್ಕೊಡ್ತಾನೆ? ನೀವು ಲೂಕನ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನಕ್ಕೆ ಬರುವಾಗ, ಲೂಕ 21:15 ಯಾಕಂದರೆ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತಾಡುವುದಕ್ಕೂ ಆಗದಂತ ಬಾಯನ್ನು ಬುದ್ಧಿಯನ್ನು ನಾನೇ ನಿಮಗೆ ಕೊಡುತ್ತೇನೆ. ಥ್ರೂ ಹೋಲಿ ಸ್ಪಿರಿಟ್ ಇವ್ರು ಕೊಡ್ತಾರೆ. ನೀವು ಅಪೊಸ್ತಲರು 6ನೇ ಅಧ್ಯಾಯ ವಚನ 9ಕ್ಕೆ ಬರುವಾಗ ಅಲ್ಲಿ ಸ್ಟೇಫನನ ವಿಷಯದಲ್ಲಿ ಹೇಳ್ತದೆ, ಅವನ ಮಾತಿನಲ್ಲಿ ಕಂಡು ಬಂದ ಜ್ಞಾನವನ್ನು, ಪವಿತ್ರಾತ್ಮನ ಶಕ್ತಿಯನ್ನು ಎದುರಿಸಲಾರದೆ ಹೋದು. ನೋಡಿ, ಜನ ನಿಮ್ಮನ್ನು ಎದುರಿಸಬಹುದು, ನಿಮ್ಮ ವಿಷಯದಲ್ಲಿ ಅವರು ಅಪಾದನೆಗಳು ಮಾಡಬಹುದು, ಬಟ್ ನಿಮ್ಮಲ್ಲಿರುವಂತಹ ಪವಿತ್ರಾತ್ಮನ ಶಕ್ತಿಯಿಂದ ಎದುರಿಸಲಿಕ್ಕೆ ಜನರಿಗೆ ಆಗಲ್ಲ. ಯು ಕೆನಾಟ್. ಅಪೋಲೋಸನ್ ಬಗ್ಗೆ ಹೇಳ್ತದೆ, ಈಸ್ ಎ ಮೈಟಿ ಇನ್ ಸ್ಕ್ರಿಪ್ಚರ್ ಅಂತ. ಶಾಸ್ತ್ರಾಭ್ಯಾಸದಲ್ಲಿ ಪ್ರವೀಣನು. ಇವರಿಗೆಲ್ಲ ಯಾರು ಟೀಚರ್ ಆಗಿದ್ರು? ಓನ್ಲಿ ಹೋಲಿ ಸ್ಪಿರಿಟ್ ಈಸ್ ದ ಟೀಚರ್. He is to teach them. ನಾನು ತೋರಿಸಿದಂತ ವಚನಗಳಲ್ಲಿ ಎಲ್ಲದರಲ್ಲಿ ಬೈಬಲ್ ಕ್ಲಿಯರ್ ಆಗಿ ಹೇಳುತ್ತೆ, ಪವಿತ್ರಾತ್ಮನು ಬೋಧಿಸ್ತಾನೆ ಅಂತ ಹೇಳಿ. ಅದಕ್ಕೋಸ್ಕರ ಅವನು ಕೊಡಲ್ಪಟ್ಟಿದ್ದಾನೆ. That's why he has given. He will teach deeper things of God. ಯಾಕಂದ್ರೆ he only knows what is in the mind of God. ನೀವು 1 ಕೊರಿಂಥ ನೀವು 2ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ವಚನ 11ರಲ್ಲಿ ಹೇಳ್ತದೆ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು, ಹಾಗೆ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸಲ್ಲ, ಬೇರೆ ಯಾರು ಗ್ರಹಿಸಕ್ಕಾಗಲ್ಲ. ಓನ್ಲಿ ಗಾಡ್. You know what is in the mind of Jesus, what is in the mind of the Father. ಇವತ್ತು ಇನ್ನೊಬ್ಬರ ಮನಸ್ಸು ತಿಳ್ಕೊಳ್ಳೋದು ನಮಗೆ ಕಷ್ಟ. ಇನ್ನೊಬ್ಬರ ಮನಸ್ಸು ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ? ನಮ್ಮ ಕೈಲಿ ಆಗಲ್ಲ. ಹೋಲಿ ಸ್ಪಿರಿಟ್ ಆ ಎರಡರ ಮಧ್ಯದಲ್ಲಿ ಬರ್ತಾರೆ. ಯೋಹಾನ ಸುವಾರ್ತೆ 2:25-25ರಲ್ಲಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಆತನ ಯಾರು ಹೇಳ್ಬೇಕಾಗಿಲ್ಲ ಯಾರ ಬಗ್ಗೆನೂ ಅಂತ. He knows heart of every man, every person. So Holy Spirit knows what is in the mind of the Father. ತಂದೆ ಮನಸ್ಸಲ್ಲಿ ಏನಿದೆ ಗೊತ್ತು, ಮಗನ ಮನಸ್ಸಲ್ಲಿ ಏನಿದೆ ಗೊತ್ತು. ಯೇಸು ಹೇಳ್ತಾನೆ, ನನ್ನಲ್ಲಿ ಇರೋದನ್ನು ತೆಗೆದುಕೊಂಡು ನಿಮಗೆ ತಿಳಿಸ್ತಾನೆ ಅಂತ. ಲೆಕ್ಕಾಚಾರ ಹಾಕ್ರಿ. ನೀವು ಇಲ್ಲಿನ ವಿಷಯಗಳನ್ನ ನಾಲೆಡ್ಜ್ ಪಡಿಬಹುದು, ವಾಕ್ಯದ್ದು ಹಿನ್ನೆಲೆ ಮಣ್ಣೆಲೆ ಎಲ್ಲ ಓದಲು ಮಾಡಿ ನೀವು ತಿಳ್ಕೊಳ್ಬಹುದು. ಬಟ್ ಯೇಸು ಸ್ವಾಮಿ ಮೈಂಡ್ ಅಲ್ಲಿ ಇವತ್ತು ಏನಿದೆ ಅಂತ ಹೇಗೆ ತಿಳ್ಕೊಳ್ತೀರಾ? ಹೇಗೆ ತಿಳ್ಕೊಳ್ತೀರಾ? ದಟ್ ಇಸ್ ವೈ ಯು ನೀಡ್ ದ ಹೋಲಿ ಸ್ಪಿರಿಟ್. ದಟ್ಸ್ ವೈ ಯು ನೀಡ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಸಹಾಯ ಬೇಕೇ ಬೇಕು. ಅದರ್ ವಿಚ್ ಯು ಕೆನಾಟ್ ಗ್ರೋ ಇನ್ ದ ಸ್ಪಿರಿಟ್. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೇನೆ, ನೀವು ಅಪೊಸ್ತಲರು ನೀವು 9ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಅನನೀಯನಿಗೆ ದೇವರು ಹೇಳಿದ ಮಾತನ್ನು ನಾವು ನೆನೆಸ್ಕೊಳ್ಳೋಣ. ನೋಡ್ರಿ, ಅನನೀಯನ ಬಗ್ಗೆ ಪೌಲನ ವಿಷಯದಲ್ಲಿ ಹೇಳ್ತಾರೆ ವಚನ 15ರಲ್ಲಿ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸೋಕ್ಕಾಗಿ ನಾನು ಆರಿಸಿಕೊಂಡು ಸಾಧನವಾಗಿದ್ದಾನೆ ಅಂತ ಹೇಳ್ತಾನೆ. ಅವನು ಮುಂದೆ ಹೇಳ್ತಾನೆ, ನಾನು ಅವನು ನನ್ನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸ್ತೀನಿ ಅಂತಾನೆ. ಸೊ ಇನ್ ದ ಬಿಗಿನಿಂಗ್ ಜಸ್ಟ್ ಇಟ್ ಹಸ್ ಬಿನ್ ರಿವೀಲ್ಡ್, ದಟ್ಸ್ ಆಲ್. ಮುಂದೆ ಯಾರು ಹೇಳಿದ್ರು? ಮುಂದೆ ಹೋಲಿ ಸ್ಪಿರಿಟ್. ಈಗ ಸ್ಟಾರ್ಟಿಂಗ್ ಅಲ್ಲಿ ಅನನೀಯ ಬೇಕಾಯ್ತು ಸೌಲನಿಗೆ ಅಷ್ಟೇ. ಆಮೇಲೆ ಅವನಿಗೆ ಹೆಸರು ಇಲ್ಲ, ಅವನಿಗೆ ಯಾರ ನೆಸೆಸರಿನೂ ಇರಲಿಲ್ಲ. He himself used to receive message and instruction from God. ಇವತ್ತು ನಾನು ಕೇಳೋ ಪ್ರಶ್ನೆ ಇದೆ, ನೀವು ಬೇರೆಯವ್ರ ಟೀಚಿಂಗ್ ಇಷ್ಟು ಹೇಳಿದ್ರು ಬ್ರದರ್, ಯುವರ್ ಟೀಚಿಂಗ್ ಆಫ್ ಕೋರ್ಸ್ ವೆರಿ ಗುಡ್, ಬಟ್ ಆರ್ ಯು ರಿಸೀವ್ಡ್ ಮೆಸೇಜ್ ಫ್ರಮ್ ದ ಹೋಲಿ ಸ್ಪಿರಿಟ್ ಟುಡೇ? ಆರ್ ಯು ರಿಸೀವಿಂಗ್ ರೆವಲೇಷನ್ ಫ್ರಮ್ ದ ಹೋಲಿ ಸ್ಪಿರಿಟ್ ಟುಡೇ? ಇವರೆಲ್ಲ ಯಾರು? ನೀವು ಗಲಾತೆ ಪತ್ರಿಕೆ ತೆಗೆರಿ, 1ನೇ ಅಧ್ಯಾಯ ತೆಗೆರಿ, ಅಲ್ಲಿ ವಚನ 12ರಲ್ಲಿ ನೋಡ್ರಿ. ಅಲ್ಲಿ ಪೌಲ ಏನ್ ಬರೀತಾನೆ? ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ ಅಂತ ಹೇಳ್ತಾನೆ. ನನಗೆ ಯಾರು ಉಪದೇಶಿಸಲಿಲ್ಲ. ನೋ ಒನ್ ಹ್ಯಾಸ್ ಟಾಟ್ ಮೀ. ಯಾರು ಉಪದೇಶ ನನಗೆ ಅದನ್ನ ಯಾರಿಂದ ಹೊಂದಲಿಲ್ಲ, ಯಾರು ನನಗೆ ಉಪದೇಶ ಮಾಡಲಿಲ್ಲ.
ಹಾಗಾದ್ರೆ ಹ್ಯೂಮನ್ ಬೀಯಿಂಗ್ ಎಫರ್ಟ್ಸ್ ಇದೆ, ಬಟ್ ಎಲ್ಲದಕ್ಕಿಂತ ಹೆವನ್ಲಿ ಫಾದರ್ ಹೋಲಿ ಸ್ಪಿರಿಟ್ ಎಫರ್ಟ್ಸ್ ಇಸ್ ಟೂ ಮಚ್. ದಟ್ ಎಫರ್ಟ್ಸ್ ವಿಲ್ ಚೇಂಜ್ ಯುವರ್ ಡೆಸ್ಟಿನಿ. ನಿನ್ನ ಜೀವಿತದ ಸ್ಟಡಿನೇ ಚೇಂಜ್ ಮಾಡಿಬಿಡುತ್ತೆ. ಇಫ್ ಥರ್ಡ್ ಪರ್ಸನ್ ಆಫ್ ಟ್ರಿನಿಟಿ ಕಮ್ಸ್ ಟು ಇನ್ ಯುವರ್ ಲೈಫ್, ವಾಹ್, ಗ್ಲೋರಿ ಟು ಜೀಸಸ್. ಅದಕ್ಕೆ ಅವ್ನು ಹೇಳ್ತಾನೆ, ಅಪೊಸ್ತಲರು 26ನೇ ಅಧ್ಯಾಯ 16ನೇ ವಚನ ಬರುವಾಗ ಪೌಲ ಅಗ್ರಿಪ್ಪನ ಮುಂದೆ ಹೇಳ್ತಾನೆ, ನನಗೆ ದರ್ಶನ ಕೊಟ್ಟ ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನ, ನಿನ್ನನ್ನು ನನ್ನ ಸೇವಕನನ್ನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನನಗೆ ಕಾಣಿಸಿಕೊಂಡಿದ್ದೇನೆ. ಇಲ್ಲಿ ಒಂದು ಮಾತು ಬಹಳ ಆಶ್ಚರ್ಯ ಅಂದ್ರೆ, ಸೌಲನನ್ನು ಯಾಕೆ ಹಿಂಸೆ ಪಡಿಸ್ತಿ ಅಂತ ಯೇಸು ಸ್ವಾಮಿ ಕೇಳಿದ್ರಲ್ಲ, ಆಗ ಅವನಿನ್ನೂ ಪಾಪದಲ್ಲಿದ್ದ. He was in sin. ಹಿಂಸೆ ಮಾಡಕ್ ಹೊರಟಿದ್ದಾನೆ. He was not changed. ಬಟ್ ಜೀಸಸ್ ಅವನಿಗೆ ಕಾಣಿಸ್ಕೊಂಡು ಹೇಳ್ತಿರೋ ಮಾತೇನು, ಅವನಿಗೆ ಕೇಳಿಲ್ಲ, ಪೌಲ ನೀನು ನನ್ನ ಸೇವೆ ಮಾಡ್ತೀಯಪ್ಪ, ನನ್ನ ಹಿಂಬಾಲಿಸ್ತೀಯಪ್ಪ, ನನ್ನ ಬಿಲಿವರ್ ಆಗ್ತೀಯ? ನೋ, ನಥಿಂಗ್. ದೇವರು ಸುಪ್ರೀಂ ಅಂತ ಹೇಳೋದು ಅದಕ್ಕೆ ಪ್ರಿಯರೇ. He said, I have chosen you as my servant. ಕಮಾಂಡ್ ಆಫ್ ಗಾಡ್. ನನ್ನ ಪ್ರಿಯರೇ, ಒಂದು ಕೆಲಸ ಮಾಡಿ, ಇವತ್ತು ಯಾರು ಕ್ರಿಸ್ತನನ್ನ ನಂಬಲಿಲ್ಲ, ಇನ್ನೂ ಬರಲಿಲ್ಲ, ಅವ್ರಿಗೋಸ್ಕರ ಪ್ರೇಯರ್ ಮಾಡಿ ಸಾಕು. ಜೀಸಸ್ ಅವ್ರನ್ನ ಮೀಟ್ ಮಾಡ್ತಾರೆ, ಜೀಸಸ್ ಅವ್ರನ್ನ ಸಂಧಿಸ್ತಾರೆ. ದಟ್ಸ್ ಇನಫ್. ಅಲ್ಲಿ ಹೇಳ್ತಾನೆ, ನಿನ್ನ ಸೇವಕನಾಗಿ ನಿನ್ನನ್ನು ಆರಿಸ್ಕೊಂಡಿದ್ದೇನೆ, ಎದ್ದೇಳು. ಮುಂದೆ ಹೇಳ್ತಾನೆ, ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿ ನಿನಗೆ ಕಾಣಿಸಿಕೊಂಡದನ್ನು ಈಗಲೂ ಈಗ ನಾನು ಏನು ಕಾಣಿಸ್ಕೊಂಡಿದ್ದೇನೆ, ಒಂದು ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನ. ದಟ್ ಈಸ್ ಇಸ್ ಫ್ಯೂಚರ್. ಸಿ ದಟ್ ಈಸ್ ಕಂಟಿನ್ಯೂಯಿಂಗ್. ಪರಿಶುದ್ಧಾತ್ಮನ ಸೇವೆ, ಕೆಲಸ, ಮಾತಾಡುವುದು, ಬೆಳೆಸುವುದು ಒಂದೇ ಆವಾಗಿದ್ದಲ್ಲ, ಕಂಟಿನ್ಯೂಸ್. ಆವಾಗ ನಾನು ನಿನಗೆ ಕಾಣಿಸ್ಕೊಳ್ತೇನೆ, ನಿನಗೆ ಬೋಧಿಸ್ತೇನೆ. ಬೇರೆ ನಮ್ಮ ಲೈಫಲ್ಲಿ ಹೋಲಿ ಸ್ಪಿರಿಟ್ ಬಂದಾಗ ಅವರು ಯಾವಾಗಲೂ ನಮ್ಮ ಸಂಗಡ ಮಾತಾಡ್ತಾ ಹೋಗ್ತಾರೆ, ನಮಗೆ ಉಪದೇಶಿಸ್ತಾ ಹೋಗ್ತಾರೆ, ನಮ್ಮನ್ನು ಬೆಳೆಸ್ತಾ ಹೋಗ್ತಾರೆ, ನಮ್ಮನ್ನು ತಿದ್ದುತ್ತಾ ಹೋಗ್ತಾರೆ. ಯೋಹಾನು ನೀನು ಹೇಳ್ತಾನೆ, ಯೋಹಾನು, ನೀವು ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನ ಅನಿಸ್ತದೆ ನನಗೆ. ರೆವಲ್ಯೂಷನ್ 2:7. ಪರಿಶುದ್ಧಾತ್ಮರು ಸಭೆಗೆ ಹೇಳುವವರನ್ನು ನೋಡಿ. ಇವತ್ತು ಪರಿಶುದ್ಧಾತ್ಮ ಸಭೆಯಲ್ಲಿ ಯಾರು ಮಾತಾಡೋದು? Holy Spirit. He speaks. ಈಗ ಅನಾಯಿಂಟೆಡ್ ಪರ್ಸನ್ ವಿಷಯದಲ್ಲಿ ತಗೊಳ್ತೇನೆ, ಅಭಿಷೇಕ್ತನ ವಿಷಯದಲ್ಲಿ. ನೀವು 2ನೇ ಪೇತ್ರನ ಪತ್ರಿಕೆ ನೀವು ತೆಗೆಯುವಾಗ, ನಾನು ಹೋದವಾರ ನಿಮಗೆ ಅದನ್ನು ತೋರಿಸಿದ್ದೆ. ನಾನು ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 1ನೇ ಅಧ್ಯಾಯ ವಚನ 21ರಲ್ಲಿ ಹೇಳ್ತಾನೆ, ಯಾಕಂದರೆ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರನ್ನು ಹೊಂದಿದ್ದನ್ನೇ ಮಾತಾಡಿದ್ರು. ನೋಡಿದ್ರ, ಪವಿತ್ರಾತ್ಮ ಪ್ರೇರಿತರಾದ್ರು, ದೇವರಿಂದ ಹೊಂದಿದ್ದನ್ನು ಮಾತಾಡಿದ್ರು. Then Holy Spirit speaking through these people. ಸೊ ಆದ ಕಾರಣ ನಮ್ಮ ಸ್ಟಡೀಸ್ ಅಲ್ಲಿ ಪವಿತ್ರಾತ್ಮನು ಮಧ್ಯದಲ್ಲಿರಬೇಕು. ಅವನು ಎಲ್ಲ ವಿಷಯಗಳೆಲ್ಲ ನಮಗೆ ಬೋಧಿಸ್ತಾನೆ. He will teach you the mysteries of God. He reveals you. ಪ್ರಕಟ ಆಗ್ತದೆ. ದಯಮಾಡಿ ನೀವು ಎಫೆಸ ಪತ್ರಿಕೆ 3ನೇ ಅಧ್ಯಾಯಕ್ಕೆ ಬರುವಾಗ 3ನೇ ವಚನದಲ್ಲಿ ಅಲ್ಲಿ ಪೌಲ ಆತನ ಹೇಳ್ತಾನೆ, ಹೇಗೆ ದೇವರವನಿಗೆ ಪ್ರಕಟ ಮಾಡದ ಅಂತ ನೋಡ್ರಿ. ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿದೆಂಬುದನ್ನು ನೀವು ಕೇಳಿದ್ದೀರಲ್ಲ. ನೋಡಿದ್ರ, ಅವನಿಗೆ ಗುಪ್ತವಾಗಿದ್ದ ಒಂದು ಸಂಗತಿ ಪ್ರಕಟ ಆಯ್ತದ. ಯಾರಿಂದನೂ ಅಲ್ಲ, ಯಾವ ಬುಕ್ ಓದಿದ್ರಿಂದನೂ ಅಲ್ಲ. ಇವೆಲ್ಲ ಮನುಷ್ಯನ ಬುದ್ಧಿಯಿಂದ ಬರೆಯಲ್ಪಟ್ಟ ಪುಸ್ತಕಗಳು ಬೇರೆ ಇದ್ದಾವೆ. ಬಟ್ ದಿಸ್ ಇಸ್ ಟೋಟಲಿ ಡಿಫರೆಂಟ್. ಇಟ್ ಇಸ್ ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯನ್ಸ್. ನೀವು 2 ಕೊರಿಂಥ 12ನೇ ಅಧ್ಯಾಯ 1ನೇ ವಚನ ನೋಡ್ರಿ. 2 ಕೊರಿಂಥ 12:1 ಇಲ್ಲೇನ್ ಬರ್ದಿದೆ? ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದುದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ದರ್ಶನಗಳನ್ನು ಕುರಿತು ತಿಳಿಯಪಡಿಸಿದ ರಹಸ್ಯಗಳಂತ ಹೇಳ್ತಾನೆ. ಹೇಗೆ ಗೊತ್ತಾಯ್ತು ಪೌಲನಿಗೆ?
ಇವತ್ತು ನಾವು ಓದ್ತಾ ಇರುವಂತ ಪತ್ರಿಕೆಗಳೆಲ್ಲ ಪೌಲ ಬರೆದಿದ್ದವು, ದೇವರಿಂದ ಹೊಂದಿ ಬರೆದನತನು. ಅವನಿಗೆ ತಿಳಿಸಿದ್ಯಾರು? ಹೋಲಿ ಸ್ಪಿರಿಟ್. ಹಂಗಾರೆ ಸಭೆಯ ಜವಾಬ್ದಾರಿ, ಸಭೆಯಲ್ಲಿ ವಿಶ್ವಾಸಿಗಳ ಜವಾಬ್ದಾರಿ, ಅವ್ರನ್ನ ಬೆಳೆಸುವುದು, ಅವ್ರನ್ನ ಮಾರ್ಗದರ್ಶನ ಮಾಡೋದು. ನೋಡಿ, ಟೈಮ್ ಟು ಟೈಮ್ ಹಿ ವಿಲ್ ಲೀಡ್. ಈಗ ನಾವು ಒಂದು ರೀತಿ ಬೆಳೀತಾ ಇರ್ತೇವೆ, ಸಡನ್ ನಮ್ಮ ಲೈಫಲ್ಲಿ ಒಂದು ಅವರ ಪ್ರವೇಶ ಆಗ್ತದೆ. ಅಪೊಸ್ತಲರು 13ನೇ ಅಧ್ಯಾಯ 1ನೇ ವಚನ ನೋಡುವಾಗ ಅಪೊಲ್ಲೋಸ್ ಅಲ್ಲಿ ಪೌಲ, ಬಾರ್ನಬ ಅನೇಕರು ಅಂತ್ಯೋಕ್ಯದಲ್ಲಿ ಸಭೆಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಆಗೇನಾಗುತ್ತೆ, ಸಡನ್ ಆಗಿ ಇಲ್ಲಿ ಹೋಲಿ ಸ್ಪಿರಿಟ್ ಪ್ರವೇಶ ಮಾಡಿ ನೋಡ್ತೇವೆ. ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲನನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿ. ಇಲ್ಲಿ ಪವಿತ್ರಾತ್ಮನ ಪ್ರವೇಶ ನೋಡ್ತೇವೆ. ನಾನು ಬಾರ್ನಬನನ್ನು ಪೌಲನನ್ನು ಕರೆದ ಸೇವೆಗಾಗಿ ಅವರನ್ನು ಪ್ರತ್ಯೇಕ ಮಾಡಿ ಅಂತ ಹೇಳ್ತಾನೆ. ಹಾಗಾದ್ರೆ ಹೋಲಿ ಸ್ಪಿರಿಟ್ ಇಸ್ ದೇರ್. He is there and he is dividing. He is ruling. He is, what I can say, he is giving revelations, counsel. ಇದನ್ನ ಪೌಲ ಸೀಲ್ ಬಾರ್ನಬನ ಕಳಿಸಿದ್ದು ಸಭೆ ಹಿರಿಯರಲ್ಲ, ಅವ್ರು ಹೊರಟಿದ್ದು ಪವಿತ್ರಾತ್ಮ ಪ್ರೇರಣೆಯಿಂದ. ಇವತ್ತು ನಿನ್ನ ಸೇವೆ, ನನ್ನ ಸೇವೆ ಮನುಷ್ಯನಿಂದ ಕಳಿಸಲ್ಪಟ್ಟಿದ್ರೆ ಫೇಲ್ ಆಗುತ್ತೆ. ಹೋಲಿ ಸ್ಪಿರಿಟ್ ನಿಂದ ನೀವು ಕಳಿಸಲ್ಪಟ್ಟಿದ್ರೆ ನಿಮ್ಮ ಸೇವೆ ಎಂದಿಗೂ ಫೇಲ್ ಆಗಲ್ಲ. ಐ ವಿಲ್ ಟೆಲ್ ಯು, because you are led by the Spirit, you guided by the Spirit. ಪೌಲನ ಸೇವೆ ಅವತ್ತು ಪ್ರಾರಂಭವಾಗಿದ್ದು ಪ್ರೇರಣೆ 3 ಪ್ರಯಾಣ ಮಾಡ್ದ. 3 ಪ್ರಯಾಣ, ಸಕ್ಸಸ್ಫುಲ್ ಟ್ರಾವೆಲಿಂಗ್ ಮಿನಿಸ್ಟ್ರಿ, ಮಿಷನರೀಸ್ ವರ್ಕ್. How he done great things for God through the Holy Spirit. 2ನೇ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅವನಿಗೆ. ಬಾರ್ನಬ ಹೊರಟೋಗ್ತಾನೆ, ಸೀಲ ಬರ್ತಾನೆ. ಅಲ್ಲಿ ಅವ್ರೇನ್ ಮಾಡ್ತಾರೆ, ಮುಸ್ಯಕ್ಕೆ ಹೋಗ್ತಾರೆ, ಅಲ್ಲೂ ಹೋಗಿ ದೇವರಾತ್ಮನ ಹೋಗಗೊಡಿಸುವುದಿಲ್ಲ. ಏಷ್ಯಕ್ಕೆ ಹೋಗ್ತಾರೆ, ಅಲ್ಲೂ ದೇವರಾತ್ಮನ ಹೋಗಗೊಡಿಸುವುದಿಲ್ಲ. ಅವ್ರನ್ನ ಕುತ್ಕೊಳ್ಳುವಾಗ ಒಂದು ದರ್ಶನ ಆಗುತ್ತೆ ಪೌಲನಿಗೆ. ಏನಂತ? ಮೆಕೆದೋನ್ಯದಿಂದ ಒಬ್ಬನು ಕನಸಿನಲ್ಲಿ ಕಾಣಿಸ್ಕೊಂಡು ಹೇಳ್ತಾನೆ, ನಮ್ಮ ಬಳಿಗೆ ಬಾ. ಅವ್ರು ಅರ್ಥ ಮಾಡ್ಕೊಳ್ತಾರೆ, ನಾವು ಮೆಕೆದೋನ್ಯಕ್ಕೆ. ಐ ಟೆಲ್ ಯು, ಹೂ ಗಿವ್ ದಿಸ್ ರೆವಲೇಷನ್, ಹೂ ಗಿವ್ ದಿಸ್ ವಿಷನ್? ಯಾರು ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ? ಓನ್ಲಿ ಹೋಲಿ ಸ್ಪಿರಿಟ್. 10ನೇ ಅಧ್ಯಾಯ ಪುಸ್ತಕದಲ್ಲಿ ಪೇತ್ರನಿಗೆ ದರ್ಶನ ಕೊಟ್ಟಿದ್ದಾರೆ ಹೋಲಿ ಸ್ಪಿರಿಟ್. ಅನ್ಯರ ಬೆಳಿಗ್ಗೆ ಕಳಿಸ್ಬೇಕಾಗಿತ್ತು. ಯಾರ ಬೆಳಿಗ್ಗೆ? ಕೊರ್ನೇಲನ ಬೆಳಿಗ್ಗೆ, ಶತಾಧಿಪತಿ. ಇವನು ಒಪ್ಕೊಂತಾನ? ಸುನ್ನತಿ ಇಲ್ಲಂತ ದೂರ ಹೋಗ್ತಾರ? ಆಗೋದಿಕ್ಕ ದರ್ಶನ ಕೊಡ್ತಾನೆ. ಜೋಳಿಗೆ ಬರುತ್ತೆ, 4 ಜೋಳಿಗೆ, ಅದ್ರಲ್ಲೆಲ್ಲ ಹುಳಗಳಿರ್ತವೆ, ಕ್ರಿಮಿಗಳಿರ್ತವೆ, ತಿನ್ನುವಂತಾನೆ. ಯಾಕೆ ಹೇಳ್ತಾನೆ? ನಾನು ಹೊಲೆ ಆದ ತಿನ್ನಲ್ಲ ಅಂತ. ಆಗ ಜೀಸಸ್ ಒಂದು ಮಾತಾಡ್ತಾರೆ, ಹೋಲಿ ಸ್ಪಿರಿಟ್, ನಾನು ಮಾಡಿದ್ದನ್ನ ಹೊಲೆ ಅಂತ ನೀನು ಹೇಗೆ ಹೇಳ್ತೀಯಾ? ನಾನು ಪ್ರಶ್ನೆ ಕೇಳ್ತೀನಿ, ಹೂ ಗೇವ್ ದಿಸ್ ಲೆಸನ್? ಪೇತ್ರನಿಗೆ ಯಾರು? ಪೇತ್ರ ದೊಡ್ಡ ಅಪೋಸ್ತಲ, ಅವನಿಗೆ ಯಾರು ಟೀಚ್ ಮಾಡಕ್ ಸಾಧ್ಯ? ಆರ್ಡಿನರಿ ಪರ್ಸನ್ ಟೀಚ್ ಮಾಡಕ್ ಸಾಧ್ಯನಾ ಪೇತ್ರನಿಗೆ? ನೋ. ನೀವು ತೆಗಿರಿ, ನನ್ಗೆ ತೆಗೆದಾಗ ಇನ್ನು ಕ್ಲಾರಿಟಿ ಆಗುತ್ತೆ ನಿಮ್ಗೆ ಪುಸ್ತಕ 10ನೇ ಅಧ್ಯಾಯಕ್ಕೆ ನೀವು ಬಂದಾಗ. ಯಾಕಂದ್ರೆ ವಿತ್ ರೆಫರೆನ್ಸ್ ನಾನು ಹೇಳ್ಬೇಕು, ಅವಾಗಲೇ ನಿಮ್ಗೆ ಅದು ಅರ್ಥ ಆಗೋದು ಕ್ಲಿಯರ್ ಆಗಿ. ನೋಡಿ, ಆಗ ಒಂದು ಮಾತು ಕೇಳ್ತಾನೆ 14ನೇ, ನಾನು 15 ನಾನು ಸುದ್ದಿ ಮಾಡಿದ್ದನ್ನು ನೀನು ಹೊಲೆ ಎಂದು ಎನ್ನಬೇಡ ಅಂತ ಹೇಳ್ತೆ. 2 ಸರಿ ಆಯಿತು. ಆಮೇಲೆ ಅವ್ರು ಯೋಚನೆ ಮಾಡ್ತಿರುವಾಗ 18ನೇ ವಚನ, ಮನೆ ಬಾಗಿಲು ನಿಂತುಕೊಂಡು ಪೇತ್ರ ನಿಲ್ಲಿಸಿಕೊಳ್ಳೋ ಸೀಮೋನ್ ಇದ್ದಾನೋ ಅಂತ ಕೂಗಿ ಕೇಳುವಾಗ, ವಚನ 19 ನೋಡಿ, read 19 words. ಪೇತ್ರನು ಆ ದರ್ಶನದ ವಿಷಯದಲ್ಲಿ ಆಲೋಚನೆ ಮಾಡುತ್ತಿರಲು ಇಲ್ಲಿ ದೇವರಾತ್ಮನವರಿಗೆ, ಅಗೋ 2 ಮನುಷ್ಯರು ನಿನ್ನ ವಿಚಾರಿಸ್ತಾರೆ, ನೀನು ಕೆಳಗಿಳಿದು ಏನು ಸಂಶಯ ಪಡೆದೇನೆ ಅವ್ರ ಜೊತೆಲಿ ಹೋಗು, ನಾನೇ ಅವ್ರನ್ನ ಕಳಿಸಿದ್ದೇನೆ ಅಂತ ಹೇಳ್ತಾನೆ. ಹೂ ಟೋಲ್ಡ್ ಹಿಮ್? ಅಂತ್ಯಕ್ಕೆ ಹೋಗಿ ಯಾರು ಹೇಳ್ತಾರೆ? ಅದು ಹೋಲಿ ಸ್ಪಿರಿಟ್. ನಾನು ಕೇಳೋದು ಇವತ್ತು, ಹೂ ವಿಲ್ ಆರ್ಗನೈಸ್ ಯುವರ್ ಮಿನಿಸ್ಟ್ರಿ? ನಾನ್ ಚರ್ಚ್ ಕಟ್ಟಿದೆ, ನನ್ನ ಚರ್ಚ್ ಅಂತ ಹೇಳ್ತೀರಲ್ಲ, ಹಂಗೆ ಹೇಳ್ಬೇಡಿ. ದೇವರಾತ್ಮ ನನಗೆ ಕಟ್ಟಿಸಿಕೊಟ್ಟಂತ ಸಭೆ ಅಂತ ಹೇಳಿ, ಜೀಸಸ್ ನನಗೆ ಕೊಟ್ಟಂತ ಸಭೆ ಅಂತ ಹೇಳಿ. ಯಾಕಂದ್ರೆ ಪೌಲ ಹೇಳ್ತಾನೆ ಅಪೊಸ್ತಲರ 20ನೇ ಅಧ್ಯಾಯದಲ್ಲಿ ಎಫೆಸರಿಗೆ, ದೇವರಾತ್ಮ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತದಲ್ಲಿ ಕೊಂಡುಕೊಂಡ ಸಭೆಗೆ ನಿಮ್ಮನ್ನ ಶಿರಸ್ಸಾಗಿಟ್ಟಿದ್ದಾನೆ. ಯು ಆರ್ ನಾಟ್ ದ ಮಾಸ್ಟರ್ಸ್, ಯು ಆರ್ ನಾಟ್ ದ ರೂಲರ್ ಆಫ್ ದ ಚರ್ಚ್, ಯು ಆರ್ ಜಸ್ಟ್ ಟೇಕಿಂಗ್ ಕೇರ್ ಆಫ್ ದ ಶೀಪ್ಸ್. ಕುರಿಗಳನ್ನು ನೋಡಿಕೊಳ್ಬೇಕಷ್ಟೇ ನಮ್ಮ ಕೆಲಸ. ಹೋಲಿ ಸ್ಪಿರಿಟ್ ಈಸ್ ದ ರೂಲರ್.
ಸಭೆಗೆ ಪವಿತ್ರಾತ್ಮನೇ ನಡೆಸುವನು. ಬೇರೆ ಪೇತ್ರನ ಇನ್ಸ್ಟ್ರಕ್ಟ್ ಕೊಡ್ತಾನೆ, ಹೋಗೋರ ಜೊತೆ. ನಾನು ಹೇಳ್ತೇನೆ, the word in a due season will change your life. ಸಮಯೋಚಿತ ಮಾತುಗಳು ನಿಮ್ಮನ್ನು ನಡೆಸ್ತಾರೆ, ಬದಲಾಯಿಸ್ತಾರೆ. ಪೇತ್ರ ಒಬಿಡಿಯಂಟ್ ಆಗಿದ್ದ ಹೋಲಿ ಸ್ಪಿರಿಟ್ಗೆ. ಅವನಿಗೆ ಎಕ್ಸ್ಪೀರಿಯನ್ಸ್ ಇತ್ತು ಹೋಲಿ ಸ್ಪಿರಿಟ್ ಅವನ ಸಂಗಡ ಮಾತಾಡುವಂಥದ್ದು. ಪೌಲನಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇತ್ತು ಪರಿಶುದ್ಧಾತ್ಮ ಅವನ ಸಂಗಡ ಮಾತಾಡುವಂಥದ್ದು. ಪೇತ್ರನಿಗೆ ಎಕ್ಸ್ಪೀರಿಯನ್ಸ್ ಇತ್ತು ಪರಿಶುದ್ಧಾತ್ಮನ ನಡೆಸಲ್ಪಡುವಂಥದ್ದು. ಪೌಲನಿಗೆ ಪರಿಶುದ್ಧಾತ್ಮ ನಡೆಸಲ್ಪಡುವಂತಹ ಎಕ್ಸ್ಪೀರಿಯನ್ಸ್ ಇತ್ತು. ಪವಿತ್ರನಿಗೆ ಪರಿಶುದ್ಧಾತ್ಮನಿಂದ ಟೀಚಿಂಗ್ ಪಡೆಯುವಂತ ಎಕ್ಸ್ಪೀರಿಯನ್ಸ್ ಇತ್ತು. ಪೌಲನಿಗೆ ಪರಿಶುದ್ಧಾತ್ಮನ ಟೀಚಿಂಗ್ ಪಡೆಯುವಂತ ಎಕ್ಸ್ಪೀರಿಯನ್ಸ್ ಇತ್ತು. ಇವತ್ತು ನಮ್ಮ ಉಲ್ಟಾ ಪವಿತ್ರಾತ್ಮ ನನ್ನ ಬೋಧಕನಾಗಿದ್ದಾಗ, ಪವಿತ್ರಾತ್ಮ ನನ್ನ ಮಾರ್ಗದರ್ಶಕನಾಗಿದ್ದಾಗ, ಬೈಬಲ್ ಪ್ರಕಾರ ಅವರು ನಿಮ್ಮ ಮಾರ್ಗದರ್ಶಕರಾಗಿದ್ದಾರೆ. ಈ ಲೋಕದಲ್ಲಿ ಎಂದಿಗೂ ನೀವು ಬೀಳುವುದಿಲ್ಲ. ನಿಮ್ಮನ್ನು ಸತ್ಯಕ್ಕೆ ನಡೆಸ್ಕೊಂಡು ಹೋಗಂತ ಹೇಳ್ತಾರೆ, ನಡೆಸ್ಕೊಂಡು ಹೋಗ್ತಾನೆ ಅಲ್ವಾ? ಯು ವಿಲ್ ರೀಚ್ ಡೆಸ್ಟಿನಿ. ಸತ್ಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಎಲ್ಲೂ ಮಿಸ್ಗೈಡ್ ಮಾಡಲ್ಲ ನಿಮ್ಮನ್ನ. ಥ್ರೂಔಟ್ ಯುವರ್ ಜರ್ನಿ ಯು ವಿಲ್ ದೇರ್ ಟು ಹೆಲ್ಪ್ ಯು. ನಿಮ್ಮ ಹತ್ರ ಮಾತಾಡ್ತಾನೆ ಇರ್ತಾರೆ. ಪೇತ್ರನಿಗೆ ಪೌಲನಿಗೆ ಹೇಳಿದ್ರೆ ಮುಂದೆ ನಾನಿಗೆ ಕೊಡ್ತೀನಿ ಅಂದ್ರೆ ಮುಂದೆ ಏನು? ಮುಂದೆ ಎಷ್ಟೋ ವರ್ಷ ಇರಬಹುದು. ಹಂಗಾರೆ ನನ್ನ ಲೈಫ್ ಸ್ವಾಮಿ ಕೊಟ್ಟ ಮೇಲೆ ಟೋಟಲ್ ಆಗಿ ನನ್ನನ್ನು ಅಧೀನದಲ್ಲಿ ಅವ್ರು ತಗೊಂಡು ಬಿಡ್ತಾರೆ. ಎಲ್ಲಾ ಟೈಮಲ್ಲಿ ಇವ್ರು ನನ್ನ ಹತ್ರ ಮಾತಾಡ್ತಾ ಇರ್ತಾರೆ ಅಂತ ಅರ್ಥ. ಅದು ಲೈಫ್ ಎಲ್ಲ ಪ್ರೋಗ್ರಾಮ್ ಆಗಿ ಹೋಗಿರುತ್ತೆ. ಎಷ್ಟು ಬ್ಲೆಸ್ಡ್ ಅಲ್ಲ ನಾವು ಪ್ರಿಯರೇ. ಬುದ್ಧಿಯಿಂದ ತಿಳಿಯತಕ್ಕ ವಿಚಾರಗಳಿದೆ, ಜ್ಞಾನದಿಂದ ತಿಳಿಯತಕ್ಕ ವಿಚಾರಗಳಿದೆ, ಪವಿತ್ರಾತ್ಮನ ಸಹಾಯದಿಂದ ತಿಳಿಯತಕ್ಕ ವಿಚಾರಗಳಿದೆ. ಕಡೆಗೊಂದು ವಚನದಲ್ಲಿ ನಾನು ಮುಗಿಸ್ತೇನೆ. ಯೆಶಾಯನ ಗ್ರಂಥ 11ನೇ ಅಧ್ಯಾಯ 1-2 ವಚನಗಳನ್ನು ನೋಡೋಣ. ಯೆಶಾಯನ ಗ್ರಂಥ 11ನೇ 1-2 ವಚನ. ಇಲ್ಲೊಂದು ವಿಶ್ವಾಸ ಇದೆ. ಈಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ. 3 ವಿಚಾರ ನೋಡ್ತೀವಿ: ಆಲೋಚನೆ, ಪರಾಕ್ರಮ, ಜ್ಞಾನ, ತಿಳುವಳಿಕೆ, ವಿವೇಕ. He gives them knowledge. ಈ ಆತ್ಮ ಬಂದಾಗಿ ನಾಲೆಡ್ಜ್ ನಿಮಗೆ ಕೊಡ್ತಾನೆ. ನೋಡಿ, ಶಿಲ್ಪೆ ನಾವು ಮಾಡಕ್ಕಾಗಲ್ಲ, ಟ್ರೈನಿಂಗ್ ಕಲಿಸ್ಕೊಡ್ಬೇಕು. ಅವನಿಗೆ 31ನೇ ಅಧ್ಯಾಯದಲ್ಲಿ ವಿಮೋಚನ ಕಾಂಡದಲ್ಲಿ ದೇವರವನ ಆತ್ಮನ ಕೊಟ್ಟ ತಕ್ಷಣ ಅವನ ಕೈಗಳಿಗೆ ಅದು ಎಲ್ಲಿಂದ ಬಂತು? ಆ ಕುಶಲತೆ. ಅವನು ಬರೀ ಡಿಸೈನ್ ಮಾಡಕ್ಕೆ ಅವನಿಗೆ ಬರಲ್ಲ, ಬಟ್ ಹೋಲಿ ಸ್ಪಿರಿಟ್ ಅವನ ಬೆರಳುಗಳಿಗೆ ಶಕ್ತಿ ಕೊಟ್ಟರು. ಇದೇ ತರ ನೀವು ಮಾಡುವಂತ ಇಮ್ಯಾಜಿನ್ ಮಾಡ್ರಿ. ನಿಮ್ಮನ್ನು ಯಾವ ರೀತಿ ತಗೊಂಡೋಗ್ತಾರೆ ಅಂತ ಯೋಚನೆ ಮಾಡ್ರಿ. ಅವರು ಒಂದು ವೇಳೆ ನಿಮ್ಮನ್ನು ಹೇಗೆ ತಗೊಂಡೋಗ್ತಾರೆ ಅಂತ ಯೋಚನೆ ಮಾಡ್ರಿ. ನಿಮ್ಮ ಕೈಯಲ್ಲಿ, ಅವ್ರ ಕೈಲಿ ನೀವು ನಾನು ಸಿಕ್ಕಿಕೊಂಡ್ರೆ, ನಾನು ನೀವು ಅವ್ರ ಕೈಲಿದ್ರೆ ಹೇಗೆ ತಗೊಂಡೋಗ್ತಾರೆ ಯೋಚನೆ ಮಾಡ್ರಿ. ನಮ್ಗೆ ಗೊತ್ತಾಗಲ್ಲ. ಸೊ ಪ್ರತಿದಿನ ಆತ್ಮನ ಸಹಾಯ ನಮ್ಗೆ ಬೇಕಾ? ಅದನ್ನ ಕೇಳೋಣ. ನಮ್ಮ ಬೈಬಲ್ ಸ್ಟಡಿಯಲ್ಲಿ ದೇವರ ಸಹಾಯ, ಪವಿತ್ರ ಆತ್ಮನ ಸಹಾಯ ಇಲ್ಲದಿದ್ರೆ ನಾವು ಕಲಿಯಕ್ಕಾಗಲ್ಲ, ಇಲ್ಲದಿದ್ರೆ ನಾವು ಬೆಳೆಯಕ್ಕಾಗಲ್ಲ. ಅದಕ್ಕೆ ನಾವು ಪ್ರಾರ್ಥಿಸಬೇಕು. ನನ್ನ ಕಣ್ಣುಗಳನ್ನು ಹಾಗೆ ಧರ್ಮಶಾಸ್ತ್ರದ ಮಹತ್ವಗಳನ್ನು ಕಂಡುಕೊಳ್ತೇನೆ, ರಹಸ್ಯಗಳನ್ನು ಕಂಡುಕೊಳ್ತೇನೆ. ಪೌಲ ಹೇಳ್ತೇನೆ, ನಾನು ಬಹಳಷ್ಟು ರಹಸ್ಯ ನನಗೆ ಸಿಕ್ತು. ಕಂಡುಕೊಂಡ ನಿಮಗೂ ಕೂಡ ದೇವರಿಗೆ ಮಾಡ್ತಾರೆ. ಸುಮ್ಮನೆ ಒಂದೊಂದು ಚಾಪ್ಟರ್ ಓದಿ ಏನು ಅರ್ಥ ಆಗಲ್ಲ, ಸುಮ್ಮನೆ ಹೋಗೋದು. ಚರ್ಚ್ ಒಳಗೆ ಸುಮ್ಮನೆ ಹೋಗೋದು, ಏನು ಪ್ರಸಂಗ ಮಾಡಿ ನಮ್ಗೆ ಗೊತ್ತೇ ಆಗೋದಿಲ್ಲ. ಕೆಲವರಿಗೆ ಚರ್ಚ್ ಆದ್ಮೇಲೆ ಪ್ರಸಂಗ ಚೆನ್ನಾಗಿತ್ತು ಅಂತಾರೆ, ಏನ್ ಪ್ರಸಂಗ ಮಾಡೋದೇ ಗೊತ್ತಿಲ್ಲ. ತುಂಬಾ ಚೆನ್ನಾಗಿತ್ತು ಪ್ರಸಂಗ ಅಂತ. ಅಷ್ಟೊಳಗೆ ಅಪೊಸ್ತಲರು 2ನೇ ಅಧ್ಯಾಯದ 13ನೇ ಅಧ್ಯಾಯದ ಪ್ರಕಾರ ಬಿತ್ತಿದ್ದನ್ನು ತೆಗೆದು ಬಿಡ್ತಾರೆ. 13:11 ಯೇಸು ಸ್ವಾಮಿ ಹೇಳ್ತಾರೆ ಶಿಷ್ಯರಿಗೆ, ದೇವರಾಜ್ಯದ ಗುಟ್ಟುಗಳು ತಿಳಿಯುವವರ ನಿಮಗೆ ಕೊಡಬೇಕು. ಗುಟ್ಟುಗಳು ತಿಳಿಯುವವರ ನಿಮಗೆ ಕೊಡಲ್ಪಟ್ಟದೆ. ಎಷ್ಟು ಆಶ್ಚರ್ಯ! ಯಾಕಂದ್ರೆ ಮತ್ತೇನು ಸುವಾರ್ತೆ 11:25 ಹೇಳ್ತಾನೆ, ನೀನು ಜ್ಞಾನಿಗಳು ವಿವೇಕಗಳು ಮರೆ ಮಾಡಿ ಬಾಲಕರಿಗೆ ತಿಳಿಸಿದೆಯಲ್ಲ. ಬಾಲಕರಿಗೆ ಲೂಕ 10:21 ಕೂಡ ಹೇಳ್ತಾನೆ, ಜ್ಞಾನಿಗಳು ತಿಳುವಳಿಕೆಗೆ ಮರೆ ಮಾಡಿ ಬಾಲಕರಿಗೆ ತಿಳಿಸಿದೆಯಲ್ಲ. ನನ್ನ ಪ್ರಿಯರೇ, ದೇವರು ನಮಗೆ ಪ್ರಕಟಿಸ್ತಾರೆ. ನೀವು ಸಾಧಾರಣ ಜನ ಇರ್ಬೋದು, ಮನೇಲಿ ಬರೀ ಫ್ಯಾಮಿಲಿ ಹೌಸ್ ವೈಫ್ ಆಗಿರ್ಬೋದು, ಸಣ್ಣ ಉದ್ಯೋಗ ಮಾಡುವಂತರಾಗಿರ್ಬೋದು,
ಹೊರಗೆ ಜಾಸ್ತಿ ಹೋಗಿ ಕಲಿಯುವಂಥವ್ರು ಆಗಿಲ್ಲದೆ ಇರ್ಬೋದು. ತೊಂದರೆ ಇಲ್ಲ. ನೀವಿದ್ದಲ್ಲಿಗೆ ಪವಿತ್ರಾತ್ಮ ಬರ್ತಾರೆ. ನೀವು ಮೊಣಕಾಲುವರೆ ನೀವು ಬೈಬಲ್ ತಗೊಂಡಾಗ ಕುತ್ಕೊಂಡಾಗ ಓದುವಾಗ ನೀವು ಬಳಿ ಬರ್ತಾರೆ. ನಿನ್ನ ಆತ್ಮದಲ್ಲಿ ಮಾತಾಡ್ತಾರೆ. ರಿವೀಲ್ಸ್ ದ ಮಿಸ್ಟರೀಸ್. ನೀವು ಬೈಬಲ್ ಸ್ಟಡಿ ಬಿಟ್ಟು ಬರಕ್ಕೆ ಮನಸ್ಸು ಬರಲ್ಲ, ಬೈಬಲ್ ಬಿಟ್ಟು ಬರಕ್ಕೆ ಮನಸ್ಸು ಬರಲ್ಲ. ಎಲ್ಲ ತಿಳಿಸ್ತಾ ಹೋಗ್ತಾರೆ. ಆಗ ನೀವು ಆತ್ಮದಲ್ಲಿ ಬೆಳೀತೀರಾ. ಆಗ ಸ್ಪಿರಿಚುವಲ್ ಗ್ರೋತ್ ನಿಮಗೆ ಬರುತ್ತೆ. ನನ್ನಂತೆಯೇ ಈ ಸಂದೇಶಗಳು ನಿಮಗೆ ತುಂಬಾ ಹೆಲ್ಪ್ ಆಗಿದೆ. ಇದು ನಾನು ಹೇಳ್ತಾ ಇರೋದು ಸತ್ಯ. ನಾನು ಹೇಳ್ತಾ ಇರೋದು 100% ಸತ್ಯ. ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಸಂಗತಿ ನಾನು ಹೇಳ್ತಾ ಇದ್ದೀನಿ. ಬೈಬಲ್ ಸ್ಟಡಿ 1, 2 2 ಪಾರ್ಟ್ನ ತುಂಬಾ ನೀವು ಅರ್ಥ ಮಾಡ್ಕೊಂಡು, ಒಂದು ವೇಳೆ ನಿಮಗೆ ಮರ್ತೋದ್ರೆ ದಯಮಾಡಿ ಸಂದೇಶ ತಿರುಗಿ ಯಾಕಂದ್ರೆ ಫೇಸ್ಬುಕ್ಕಲ್ಲಿ ಇರುತ್ತೆ, ಕೇಳ್ರಿ. ಈಗ ನನಗೊಬ್ರು ಸಂಜೆ ಹೇಳಿದ್ರು, ಬ್ರದರ್ ನಾವು ಅದನ್ನ ಕೇಳ್ತಾ ಇದ್ವಿ, ತುಂಬಾ ನಮಗೆ ಹೆಲ್ಪ್ ಆಯ್ತು ಬ್ರದರ್, ತುಂಬಾ ನಿಮಗೆ ಸಹಾಯ ಆಗುತ್ತೆ. ನೀವು ಜೋರ್ ದೇವರು ನಡೆಸ್ತಾರೆ. ನೀವು ಒಂದು ಆತ್ಮಿಕ ಮಟ್ಟವನ್ನು ನೀವು ಮುಟ್ಟುತ್ತೀರಾ. ಯು ರಿಸೀವ್ ದಟ್ ಗ್ಲೋರಿ. ಖಂಡಿತ ಐ ಬಿಲೀವ್ ಇಟ್. ಖಂಡಿತ ನಾನು ನಂಬ್ತೇನೆ. ದೇವರು ನಡೆಸಿದ್ದಾರೆ. ಮುಂದಿನ ವಾರ ನಾನು ಬೇರೆ ಸಬ್ಜೆಕ್ಟ್ ಅಲ್ಲಿ ನಾನು ಬರ್ತೀನಿ. ವಂಡರ್ಫುಲ್ ಸಬ್ಜೆಕ್ಟ್. ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರಾಬ್ಲಮ್ ಐ ಥಿಂಕ್ ಜೆನಿಸಿಸ್ ಅಲ್ಲಿ ನಾನು ಕುಳಿತು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಆದಿಕಾಂಡದಲ್ಲಿ 1st ಚಾಪ್ಟರ್ ಕುರಿತಲ್ಲಿ ಅಲ್ಲಿರುವಂಥ ಕೆಲವು ಮಿಸ್ಟ್ರೀಸ್ನ, ಗಾಡ್ ಎಕ್ಸಿಸ್ಟೆನ್ಸ್, ದೇವರ ಇರುವಿಕೆ ನಿಜನೋ ಸುಳ್ಳು, ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಗುಡ್ಸ್. ಯಾಕಂದ್ರೆ ಇವತ್ತು ಅನೇಕ ಏಥಿಸ್ಟ್ ಇದ್ದಾರೆ, ನಾಸ್ತಿಕರಿದ್ದಾರೆ, ಅವರು ನಂಬೋದೇ ಇಲ್ಲ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಹೇಗೆ ದೇವರು ಇದ್ದಾನೆ ಎಂಬುದನ್ನ ಬೈಬಲ್ ಪ್ರೂವ್ ಮಾಡುತ್ತೆ, ಸೈಂಟಿಫಿಕಲ್ ಆಗಿ ಪ್ರೂವ್ ಮಾಡುತ್ತೆ. ನಾವಿದನ್ನು ಕಲಿಯೋಣ. ಮುಂದಿನ ವಾರ ಸಣ್ಣ ಟಿಲ್ ವಿ ಮೀಟ್. ಗಾಡ್ ಬ್ಲೆಸ್ ಯು, ಗಾಡ್ ಬಿ ವಿತ್ ಯು. ಒಂದು ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೇನೆ. ಸೊ ಕ್ಲೋಸ್ ಅವರ್ ಐಸ್. ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿಯುಳ್ಳ ಸ್ವಾಮಿ, ಇದುವರೆಗೆ ವಾಕ್ಯ ನಮ್ಗೆ ಕೊಟ್ಟಿದ್ದಿ, ನಮ್ಗೆ ಬೋಧಿಸಿದ್ದಿ, ನಮ್ಗೆ ಕಲಿಸಿದ್ದಿ, ನಿಮಗೆ ಸ್ತೋತ್ರ. ದೇವರೇ, ನಾನು ನಂಬ್ತೇನೆ ಇದರಲ್ಲಿ ಅನೇಕರು ಬಂದಿದ್ದಾರೆ ಪ್ರಿಯರು, ಸಮಯ ಬಿಡುವು ಮಾಡಿಕೊಂಡು ವಾಕ್ಯ ಕಲೀಲಿಕ್ಕಾಗಿ ಬಂದಿದ್ದಾರೆ. ನೀನು ಆಶೀರ್ವಾದ ಮಾಡು. ಈ ಕಲಿತಂಥ ವಚನಗಳು ಅವರಿಗೆ ತುಂಬಾ ಪ್ರಯೋಜನ ಕೊಡಲಿ. ಅದನ್ನು ಕೇಳ್ತಾ ಕೇಳ್ತಾ ಪದೇ ಪದೇ ತಮ್ಮಲ್ಲಿ ಆ ದೈವಿಕ ಜ್ಞಾನನ ಅರ್ಥ ಮಾಡಿಕೊಳ್ಳುವಂತೆ, ಪವಿತ್ರಾತ್ಮನ ಪಾತ್ರ ತಮ್ಮಲ್ಲಿ ಬಹಳ ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂತೆ ನೀನು ಅವರಿಗೆ ಮನದಟ್ಟು ಮಾಡು. ಅವ್ರಿಗೆ ತಿಳಿಸು, ಅವ್ರನ್ನ ಅದಕ್ಕೆ ಬೋಧಿಸು, ಬೆಳೆಸು. ನಿನ್ನ ಕೈಯಲ್ಲಿ ಕೊಡ್ತಾರೆ. ಇದನ್ನು ಬೈಬಲ್ ಸ್ಟಡಿ ಇದನ್ನು ಆಶೀರ್ವಾದ ಮಾಡು. ಮುಂದಿನ ವಾರ ಮತ್ತೆ ಸೇರುವಾಗ ಇನ್ನೂ ಆಳವಾಗಿ ನಾವು ಕಲಿಯುವಂತೆ ನಮಗೆ ಸಹಾಯ. ನಮ್ಮೊಟ್ಟಿಗೆ ಇದನ್ನು ನಡೆಸೋದಕ್ಕಾಗಿ ಸ್ತೋತ್ರ. ತಿರುಗಿ ಪ್ರಾರ್ಥಿಸ್ತೇನೆ. ನಮ್ಮ ಪ್ರಿಯರ ಒಬ್ಬೊಬ್ಬರು ನೆನಪು ಮಾಡ್ಕೊಂಡು, ಕುಟುಂಬಗಳನ್ನ ನೆನಪು ಮಾಡ್ಕೊಂಡು. ಅನೇಕರು COVID-19 ಪಾಸಿಟಿವ್ ಇದ್ದಾರೆ ಕರ್ತನೆ. ಅವರೆಲ್ಲ ಲೈನಿಗೆ ಬರ್ಲಿಕ್ಕೆ ಆಗಲಿಲ್ಲ. ಅವರ ಕುಟುಂಬದಲ್ಲಿ ಅನೇಕರು ಇಲ್ಲಿ ಪಾಸಿಟಿವ್ ಆಗಿದ್ದಾರೆ. ನಾವು ಪ್ರಾರ್ಥಿಸ್ತೇವೆ, ಎಲ್ಲರನ್ನ ಗುಣಪಡಿಸ್ತೇವೆ. ಅವ್ರಿಗೆ ಯಾರಿಗೇನು ಆರೋಗ್ಯದಲ್ಲಿ ತೊಂದರೆ ಆಗಬಾರ್ದು. ನೀನು ಮುಟ್ಟಿ ಎಲ್ಲರನ್ನು ವಾಸಿ ಮಾಡಿ ಎಂದು ನಾನು ಹೇಳ್ತೇನೆ. ದಯಮಾಡಿ ಯಾರ ಕಷ್ಟ, ಸಮಸ್ಯೆ, ದುಃಖ, ಕಣ್ಣೀರಲ್ಲಿದ್ರೆ ಪ್ಲೀಸ್ ಸಾಲ್ವ್ ಆಲ್ ದರ್ ಪ್ರಾಬ್ಲಮ್ಸ್. ಸಾಲ್ವ್ ಆಲ್ ದರ್ ಪ್ರಾಬ್ಲಮ್ಸ್. ಅವ್ರಿಗೊಂದು ತಾವು ಅನಾಥರು ತಮ್ಗೆ ಯಾರಿಲ್ಲ ಅಂತ ತಿಳ್ಕೋಬಾರ್ದು. ನೀನು ಅವ್ರ ಜೊತೆಲಿರು, ನೀನು ಅವ್ರು ಬೆಳೆಸು. ನಿನ್ನ ಕೈಗಳಲ್ಲೂ ಯೇಸು ನಾಮದಲ್ಲಿ